ಇನ್ನು 49 lakhs ಅಲ್ಲಿ ನಾವು 6 ಮನೆ ಕಟ್ಟಿದೀವಿ ಸರ್. ಇದ್ರಲ್ಲಿ 6 ಮನೆ ಇದೆ. 6 ಮನೆ ಇದೆ ಇದರಲ್ಲಿ. ಏನ್ ಹೇಳ್ತಾ ಇದ್ರ? ಡೋರ್ಸ್ ಅಷ್ಟೇ ಸರ್, ರೆಡಿಮೇಡ್ ಟೀ ಕುಡ್ ಡೋರ್ಸ್. ಇದು ಜಸ್ಟ್ ನಮಗೆ ಒಂದು 10,000 ರೂಪಾಯಿ ಡೋರ್ ಬೀಳುತ್ತೆ ಸರ್. ಓನ್ಲಿ 10,000? 10,000 rupees ಡೋರು. ಬಟ್ ಟೀ ಗಾನಾ ಟೀಕು ರೆಡಿಮೇಡ್. ಯಾರು ಕೊಟ್ರು ಸರ್ ನಿಮ್ಗೆ 10,000 ರೂಪಾಯಿಗೆ ಮಟೀರಿಯಲ್ ಬರಬೇಕು? ಮೆಟೀರಿಯಲ್ ಬರ್ಬೇಕಾದ್ರೆ ಅಕ್ಬರ್ಲಿ ತೊಂದರೆ ಅದೇ ಆಗುತ್ತೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ, ಪ್ರತಿಯೊಬ್ಬರು ಕನ್ವಿನ್ಸ್ ಮಾಡಿ, ಪಾರ್ಕಿಂಗ್ ಎಲ್ಲ ಇದು ಪ್ರಾಬ್ಲಮ್ ಆದಾಗ ಅವ್ರಿಗೆಲ್ಲ ಹೇಳಿ ಅರ್ಥ ಮಾಡಿ ಮಾಡ್ಕೊಟ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಆರ್ಟಿಸ್ಟ್ರಿಗೆ ನೀವು ಧೈರ್ಯವಾಗಿ ಕೆಲಸ ಕೊಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಬಜೆಟ್ ಕನ್ಸ್ಟ್ರಕ್ಷನ್ ಅಂತ ನೀವು ನೋಡಿದ್ರೆ ನಿಜವಾಗ್ಲೂ ಇವತ್ತಿನ ವಿಡಿಯೋ ಇದೆಯಲ್ಲ, ಇದ್ರ ಹೆಸರು ತಕ್ಕಾಗಿದೆ ಅಂತ ಹೇಳ್ಬೋದು. ಹೌದು, ಇಷ್ಟು ದೊಡ್ಡ ಬಿಲ್ಡಿಂಗ್, ಇಡೀ ಬಿಲ್ಡಿಂಗು ನಾನೇನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ, ಇಡೀ ಬಿಲ್ಡಿಂಗ್ ಕೇವಲ 49 ಲಕ್ಷದಲ್ಲಿ ಕಟ್ಟಿರುವಂಥದ್ದು. ಈಗಿನ ಕಾಲದಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಕಟ್ತೀರಾ, ಪ್ರೀಮಿಯಮ್ ಆಗಿ ಕಟ್ತೀರಾ ಅಂದ್ರೂ ಕೂಡ 49ರಿಂದ 50ರಿಂದ 60 ಲಕ್ಷ ಬೇಕು. ಆದರೆ ತುಂಬ ಮನೆಗಳು, ಬಾಡಿಗೆ ಮನೆಗಳಿರುವಂಥ ಇಷ್ಟು ದೊಡ್ಡ ಮನೆಯನ್ನು ಕೇವಲ 49 ಲಕ್ಷದಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ಹಾಗಾದರೆ ಈ ಅಚೀವ್ಮೆಂಟನ್ನು ಮಾಡಿರೋರು ಯಾರು? ಎಲ್ಲರಿಗೂ ಗೊತ್ತು. ಮಾಡಿರೋರು RCC ಅವರು. ಹೇಗೆ ಮಾಡಿದ್ರು, ಹೇಗೆ ಸಾಧ್ಯ, ಅದನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಹನುಮಂತ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನನ್ನ ಕ್ವಶನ್ ಏನಂತಂದ್ರೆ, 49 ಲಕ್ಷದಲ್ಲಿ 3 ಫ್ಲೋರು ಹೆಂಗ್ ಸಾಧ್ಯ? ಅಂದರೆ ಸರ್ ಇದು ಸ್ವಲ್ಪ ಹಳೆ ಬಿಲ್ಡಿಂಗೇನೆ. ಬಟ್ 3 ಫ್ಲೋರ್ ಏನಕ್ಕೆ ಹೆಂಗೆ ಮಾಡಿದ್ವಿ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ಲಿ ಯಾವುದು ಓನರ್ ಮನೆ ಎಲ್ಲ ಏನಿಲ್ಲ ಸರ್ ಇದರಲ್ಲಿ. ಎಲ್ಲ ಕಂಪ್ಲೀಟ್ಲಿ ಫಾರ್ ರೆಂಟ್ ಪರ್ಪಸ್ ಅಂತಾನೆ. ಆಲ್ ರೆಂಟ್ ಪರ್ಪಸ್? ಎಲ್ಲ ರೆಂಟ್ ಪರ್ಪಸ್. ಸೊ ಒಂದು ಬೇಸಿಕ್ ಮಾಡೆಲ್ ಅಲ್ಲಿ ಮಾಡಿರುವಂತ. ಬೇಸಿಕ್ ಮಾಡೆಲ್ ನಮ್ದು ಒಂದು ಸ್ಟಾರ್ಟ್ಅಪ್ ಪ್ಯಾಕೇಜ್ ಇದೆಯಲ್ಲ 1575 ಸೆಗ್ಮೆಂಟ್ ಅಲ್ಲಿ ಮಾಡಿದ್ರೆ ಹೆಂಗ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ಜನಗಳಿಗೆ 100% ತೋರಿಸಬಹುದು ಅಲ್ವಾ? ಸೊ ಯಾರ್ಯಾರು ರೆಂಟಲ್ ಪರ್ಪಸ್ ನೋಡ್ತಾ ಇದ್ದೀರಾ, ಜಾಸ್ತಿ ಖರ್ಚು ಮಾಡಕ್ ಇಷ್ಟ ಇಲ್ಲ, ಕೋಟ್ಯಾಂತರ ರೂಪಾಯಿ ಹಾಕಕ್ ಇಷ್ಟ ಇಲ್ಲ, ಬಟ್ ರೆಂಟ್ ಬರಬೇಕು, ಬಾಡಿಗೆ ಬರಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಡಿಮೆ ಬಜೆಟ್ ಅಲ್ಲಿ ಮನೆ ಕಟ್ಟೋದು ಹೇಗೆ ಅಂತ ಗೊತ್ತಾಗುತ್ತೆ. ಮನೆ ಏನೋ ಕಮ್ಮಿ ಬಜೆಟ್ ಅಲ್ಲಿ ಕಟ್ಟಿದ್ದೀರಾ, ಬಟ್ ಮನೆ ಸ್ಟ್ರೆಂತ್ ಇದೆಯಾ, ಕ್ವಾಲಿಟಿ ಇದೆಯಾ? ಸರ್ ಅದನ್ನೇನು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ಟ್ರಕ್ಚರ್ ವೈಸ್ ಆಗಲಿ ಮತ್ತೆ ಸ್ಟೀಲ್ ಸಿಮೆಂಟ್ ಎಲ್ಲಾನು ರೆಗ್ಯುಲರ್ ಎಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಬೇಕಾಗತ್ತೆ. ಅಂದ್ರೆ ಏನ್ರಲ್ಲಿ ಕಾಂಪ್ರಮೈಸ್ ಆಗ್ಬೋದು ಅಂತಂದ್ರೆ, ಮಾಮೂಲಿ ಟಿಪಿಕಲ್ ಫ್ಲೋರ್ಸ್ ಇದೆ, ಎಲ್ಲ ಸೇಮ್ 1 BHK ಮನೆಗಳೆಲ್ಲನೂ ರಿಪೀಟ್ ಇದೆ, ಮತ್ತು ಡೋರ್ಸ್ ಎಲ್ಲನೂ ಸೇಮ್ ಇದೆ, ಟೈಲ್ಸ್ ಸೇಮ್ ಇದೆ, ಆ ಥರದ್ದೆಲ್ಲ ಸೇಮ್ ಒಂದೇ ಯೂನಿಫಾರ್ಮ್ ಮೇಂಟೈನ್ ಮಾಡಿಬಿಟ್ಟು ಸ್ವಲ್ಪ ಕಾಸ್ಟ್ ವರ್ಕೌಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ತೀರಾ. ಓಕೆ, ಈ ಮನೆ ಕಟ್ಟಿ ಎಷ್ಟು ದಿನ ಆಯಿತು, ಎಷ್ಟು ಹಳೇದಿದು? ಸರ್ ಆಲ್ಮೋಸ್ಟ್ ಒಂದು 1 year 1.5 year ಆಯಿತು ಸರ್. 1.5 ವರ್ಷ ಆಯಿತು. ಯಾವ ಏರಿಯಾದಲ್ಲಿ ಇದೆ ಸರ್ ಇದು? ಸರ್ ಇದು ನಾವು ಬಂದ್ಬಿಟ್ಟು ಬಗಲಗುಂಟೆ ಮಲ್ಸಂದ್ರದಲ್ಲಿ ಇದ್ದೀವಿ ಸರ್. ಇಲ್ಲಿ ಓನರ್ ಹೆಸರು ಏನು ಸರ್? ಸರ್ ಇಲ್ಲಿ ಓನರ್ ನಾವು ಲಾಸ್ಟ್ ಒಂದು 2 CR ಒಂದು ಪ್ರೀಮಿಯಂ ಮನೆ ತೋರಿಸಿದ್ವಿ. ಹೌದು, ಸೇಮ್ ಓನರ್ನೇ. ನಾನು ಆ ವಿಡಿಯೋದಲ್ಲೂ ಕೂಡ ಹೇಳಿದೆ. ಓಕೆ, ಹೈ ಎಂಡ್ ಕೂಡ ಇವ್ರದೇ ಮಾಡಿರೋದು, ಲೋ ಎಂಡ್ ಕೂಡ ಇವ್ರದೇ ಮಾಡಿರೋದು ಅಲ್ವಾ? ಸೊ ಇವತ್ತು ಬೇಸಿಕ್ ಮನೆನ ತೋರ್ಸೋದಕ್ಕಂತ ಒಂದು ಕ್ವಶನ್ ಇದೆ ಸರ್. ಇವಾಗ RCC ಅವರು ಕೂಡ ಇದೇ ತರ ಮನೆನ ಕಟ್ಕೊಡ್ತೀರಾ? ಅಂದ್ರೆ ಸರ್ ಇವಾಗ ಇದು 1.5 year ಬ್ಯಾಕ್ ಇದ್ದಿದ್ದು, ಇವಾಗ ಸ್ವಲ್ಪ ರೇಟ್ಸ್ ಎಲ್ಲ ಇನ್ಫ್ಲೇಷನ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ಹಂಗಾಗಿ ಒಂದು ಸ್ವಲ್ಪ ಒಂದು 5-10% ವೇರಿಯೇಷನ್ ಅಲ್ಲಿ ಮಾಡಬಹುದು. 49 ಲಕ್ಷಕ್ಕೆ ಕಟ್ಟಿದೀರಾ, ಇವಾಗ ಒಂದು 50-55 ಲಕ್ಷ ಅಂತೂ ಹಾಗೆ ಆಗುತ್ತೆ ಅಲ್ವಾ? ಬಟ್ ಮಾಡ್ಕೊಡಕ್ ರೆಡಿ ಇದೀರಾ ನೀವು? ಮಾಡ್ಕೊಡಕ್ ರೆಡಿ ಇದೀವಿ, ಕಂಪ್ಲೀಟ್ಲಿ ರೆಂಟಲ್ ಪರ್ಪಸ್. ಅದಕ್ಕೆ ಸರ್ ಈ ವಿಡಿಯೋನ ಪರ್ಟಿಕ್ಯುಲರ್ಲಿ ನಾವು ತೋರಿಸಿರ್ಲಿಲ್ಲ, ಯಾಕಂದ್ರೆ ಇದು ನಾವು ಮಾಡಿರೋದೇ ಫುಲ್ ಚಾಲೆಂಜಿಂಗ್ ಅಲ್ಲಿ ಮಾಡ್ಬಿಟ್ಟಿದ್ದೀರಾ. ಈ ವಿಡಿಯೋ ಹಾಕಿ ಮತ್ತೆ ಸಿಕ್ಕಾಪಟ್ಟೆ ಹಿಂಗೆ ಕಟ್ಕೊಡಿ ಅಂತ ಬಂದ್ಬಿಡ್ತಾರೆ ಅಂತ ಅಲ್ವಾ? ಸರ್ ಸೈಟಲ್ ಏರಿಯಾ ಏನಿದೆ ಇದು? ಸರ್ ಸೈಟಲ್ ಏರಿಯಾ ಬಂದ್ಬಿಟ್ಟು 22/43 ಇದೆ ಸರ್. ಮುಕ್ಕಾಲ್ ಸೈಟ್ ತರ. ಓಕೆ, ಆಕ್ಚುಲಿ ಸ್ವಲ್ಪ ಲೈಕ್ ಸ್ವಲ್ಪ ಆರ್ಟ್ ಸೈಟ್ಗಳಿದೆ, ಆ ಕಡೆ ಎಷ್ಟಾಗುತ್ತೆ ಅಷ್ಟು ಹೆಚ್ಚು ಕಮ್ಮಿ ಇದೆ ಮಾಡಿದೀವಿ. ಹೌದು. ಓಕೆ, ಅಂಡ್ ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಇಲ್ಲಿ? ಸರ್ ಇದು ಆಲ್ಮೋಸ್ಟ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ಅದ್ರ ಮೇಲ್ಗಡೆ ಅರ್ಧ ಕಟ್ಟಿದೀವಿ. ಅದ್ರದ್ದು ಅರ್ಧ ಇದೆ. ಹೌದು ಸರ್. 3.5 ಪಟ್ಟು ಕಟ್ಬಿಟ್ಟಿದ್ದೀರಾ? 3.5 ಪಟ್ಟು ಕಟ್ಟಿದ್ದೀವಿ. ಟೋಟಲ್ 6 ಮನೆ ಇದೆ ಸರ್. ಎಷ್ಟು ಚದರ ಬಂದಿದೆ ಇಲ್ಲಿ? ಅಂದ್ರೆ ಸರ್ ಒಂದು 32 ಚದರ ಮೇಲೆ ಬಂದಿದೆ. 32 ಚದರ ಬಂದಿದೆ. ಬೆಸ್ಟ್ ಪ್ರೈಸ್ ಆಗೋಯ್ತು ಆಕ್ಚುಲಿ. ಚದರ ಏನು ಕಮ್ಮಿ ಮಾಡಿಲ್ಲ. 32 ಚದರ ಅಂದ್ರೂ ಕೂಡ ಒಂದು ಬೆಸ್ಟ್ ಪ್ರೈಸ್ 1500-1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದ್ದಂಗೆ ಆಯ್ತು. ಈ ಕಾಲದಲ್ಲಿ ನಮಗೆ ಕಟ್ಟಕ್ಕಾಗಲ್ಲ ರೇಟಲ್ಲಿ, ಆ ರೇಟಲ್ಲಿ ಕಟ್ಕೊಟ್ಬಿಟ್ಟಿದ್ದೀರಾ. ಕರೆಕ್ಟಾ? ಸರಿ, ಒಂದು ಕೆಲಸ ಮಾಡೋಣ ವೀಕ್ಷಕರೇ, ಮನೇನ ನೋಡ್ಕೊಂಡ್ ಬರೋಣ. ಸರ್ ಓನರ್ ಕಡೆಯಿಂದ ಯಾರಾದ್ರೂ ಇದಾರ? ಸರ್ ಓನರ್ ಇಲ್ಲ, ಬಟ್ ಈ ಬಿಲ್ಡಿಂಗ್ ನೋಡ್ಕೊಂತ ಇದ್ದು ಓನರ್ ಫ್ರೆಂಡೇ ಇದಾರೆ. ನಮ್ಮ ಕನ್ಸ್ಟ್ರಕ್ಷನ್ ಎಲ್ಲ ಅವರೇ ನೋಡಿದ್ರು. ಯಾರು ಸರ್ ಅವರು? ನಮ್ಮ ನವೀನ್ ಸರ್ ಅಂತ. ನವೀನ್ ಸರ್ ಆಮೇಲೆ ಮಾತಾಡ್ಸ್ಬಿಡೋಣ ಅಲ್ವಾ? ಯಾಕಂದ್ರೆ ಎಂಡ್ ಟು ಎಂಡ್ ಕನ್ಸ್ಟ್ರಕ್ಷನ್ ನಮ್ಮ ಜೊತೆಗೆ ಇದ್ದವ್ರು ಅವರೇ. ಓಕೆ, ಮುಂಚೆನೇ ಇದ್ದಾರೆ ನಿಮ್ಮ ಜೊತೆ.
ಸೊ ನಾನು ಅವ್ರ ಹತ್ರನೂ ಕೇಳ್ತೀನಿ ಕ್ವಾಲಿಟಿ ಯಾವ ತರ ಬಂದಿದೆ, ಕಮ್ಮಿ ರೇಟ್ ಅಂತ ಹೇಳ್ಬಿಟ್ಟು ಏನಾದ್ರು ಕಾಂಪ್ರಮೈಸ್ ಮಾಡಿದಾರ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಹೇಗೆ ಎಕ್ಸಿಕ್ಯೂಟ್ ಆಗಿದೆ, ಮನೆ ಹೇಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ಏನಂದ್ರೆ ಈ 49 lakhs ಅಲ್ಲಿ ನಾವು 6 ಮನೆ ಕಟ್ಟಿದೀವಿ ಸರ್. ಇದ್ರಲ್ಲಿ 6 ಮನೆ ಇದೆ. 6 ಮನೆ ಇದೆ ಇದ್ರಲ್ಲಿ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸೊ ಈಗ 6 ಮನೆಯಲ್ಲಿ ಹೇಗೋ ರೆಂಟ್ ಬಂದಿರ್ತಾರೆ, ಎಷ್ಟು ಮನೆ ನೋಡ್ಬೋದು ನಾವು ಸರ್? ಒಂದು ಎಲ್ಲ ಟಿಪಿಕಲ್ ಇರೋದ್ರಿಂದ ಒಂದು 2-3 ನೋಡ್ಬೋದು. 2-3 ನೋಡ್ಬೇಡ, ಆಲ್ಮೋಸ್ಟ್ ಎಲ್ಲ ಟಿಪಿಕಲ್ ಅಲ್ವಾ? ನೋಡ್ಕೊಂಡ್ ಬಂದ್ಬೇಡ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಸೂಪರ್ ಆಗಿರುವಂತ ಬಜೆಟ್ ಹೌಸ್ ಅನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಡೀರಿ ಸರ್. ಫಸ್ಟ್ ಇದು ಆಕ್ಚುಲಿ ತುಂಬಾ ಸ್ಲಾಂಟ್ ಆಗಿದೆ ಇಲ್ಲಿ ಅಲ್ವಾ? ನೀವು ಅಬ್ಸರ್ವ್ ಮಾಡ್ಬೋದು. ಹೌದು, ಇಲ್ಲಿಂದ ಇಲ್ಲಿವರೆಗೂ ಏನ್ ಬಂದ್ರು ನಿಂತ್ಕೊಳ್ಳಲ್ಲ, ಹೌದು ಸ್ಲೋಪ್ ಇದೆ ಸರ್. ಸರ್ ಈ ರೀತಿ ಇದ್ದಾಗ ಏನೇನು ಚಾಲೆಂಜಸ್ ಬಂತು, ಹೇಗೆ ಇದನ್ನ ಸ್ಟ್ರೇಟ್ ಹೆಂಗ್ ಮಾಡ್ಕೊಂಡ್ರಿ ನೀವು? ಸರ್ ಸ್ಟ್ರೇಟ್ ಮಾಡ್ಕೊಳಕ್ಕೆ ಅಂತಂದ್ರೆ ನಮಗೆ ಫಸ್ಟ್ ಥಿಂಗ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಆಮೇಲೆ ಇವಾಗ ನಾವು ಮಾಮೂಲಿ ಬಿಲ್ಡಿಂಗ್ ಹೈಟ್ ನೋಡಬಹುದು. ಹೌದು, ಬಿಲ್ಡಿಂಗ್ ಹೈಟ್ ಅಲ್ಲಿ ಆಕ್ಚುಲ್ ಆಗಿ ಇವಾಗ ಈ ಎಡ್ಜ್ ಏನ್ ಬಿಲ್ಡಿಂಗ್ ಸ್ಟಾರ್ಟಿಂಗ್ ಇದೆಯಲ್ಲ, ಹೌದು, ಅಲ್ಲಿಗೆ ನಾವು 0 ಮಾಡ್ಕೊಂಡ್ವಿ. ಸರಿ, 0 ಮಾಡ್ಕೊಂಡು ಅಲ್ಲಿಂದ ನಾವು ಸ್ಲೋಪ್ ತಗೊಂಡ್ರೆ ನೋಡಿ ಬಿಲ್ಡಿಂಗ್ ಲೆವೆಲ್ಗೆನೆ ಇರೋದು 22 ಅಡಿ. ಹೌದು, 22 ಅಡಿನಲ್ಲೇ ಇಲ್ಲಿ ಒಂದು 4 ಅಡಿ ಹೈಟ್ ಬಂದ್ಬಿಟ್ಟಿದೀವಿ. ಆ ಕಡೆ 4 ಕಡೆ ಎತ್ಕೊಬೇಕು. ಅಷ್ಟು ಡಿಫ್ರೆನ್ಸ್ ಬಂದಿದ್ದೀವಿ. ಬಟ್ ಏನಂತಂದ್ರೆ ಬಟ್ ಇದೇ ತರನೇ ಮಾಡ್ಬೇಕು ಸರ್. ಒಂದ್ ಸೈಡ್ ವೆಹಿಕಲ್ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇದ್ರ ಕೆಳಗಡೆ ನಾರ್ಮಲ್ ಸ್ಟೆಪ್ಸ್ ಇದೆ ಸರ್. ಸರಿ ಸರಿ ಸರಿ, ನಡ್ಕೊಂಡು ಓಡಾಡೋ ತರ ಸ್ಟೆಪ್ಸ್ ಇದೆ. ಓಕೆ, ಇದು ವೆಹಿಕಲ್ ಹೋಗಕ್ಕೆ ಪಾರ್ಕಿಂಗ್ ಅಂತ ಸ್ಟೆಪ್ಸ್ ಇದೆ. ಬಟ್ ಆದ್ರೂ ಕೂಡ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ತಗೊಂಡ್ರಿ ನೀವು? ಸರ್ ರೋಡ್ ಲೆವೆಲ್ ಇಂದ ನಮ್ಗೆ ಆವರೇಜ್ ತಗೊಂಡ್ರೆ ಒಂದು 3 ಅಡಿ ಇರ್ತೀವಿ ಸರ್. 3 ಅಡಿ? 3 ಅಡಿ ಇರ್ತೀವಿ ಸರ್. ಓಕೆ, ಅಂಡ್ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳಿ ಸ್ವಲ್ಪ. ಸರ್ ಫ್ರಂಟ್ ಎಲಿವೇಶನ್ ನೋಡಬಹುದು, ಟಾಪ್ ಇಂದ ಹೇಳ್ತಾ ಬನ್ನಿ. ಬಜೆಟೆಡ್ ಹೌಸ್ ಆಗಿರೋದ್ರಿಂದ ಇಲ್ಲೇನು ಎಕ್ಸ್ಟ್ರಾ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಏನ್ ಮಾಡಿದೀವಿ ಎಲ್ಲಾನು ಸಿಮೆಂಟ್ ಪ್ಲಾಸ್ಟಿಂಗ್ ಎಲ್ಲಾನೇ ಮಾಡಿರೋದು ಸರ್. ಸರಿ 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 ಸರಿ, ಒಂಚೂರು ಟೆಕ್ಸ್ಚರ್ ಪೇಂಟಿಂಗ್ ಕೂಡ ಮೂಲೆನಲ್ಲಿ ಒಂದ್ ಸ್ವಲ್ಪ ಅದು ಹೌದು ರೆಗ್ಯುಲರ್ ಪೇಂಟರ್ನೇ ಮಾಡಿರೋದು. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಅಂತ ಏನು ಮಾಡಿಲ್ಲ. ಆ ಮೂಲೆ ಮಾತ್ರ ಅಲ್ಲಿ ಟೈಲ್ಸ್ ಕೊಟ್ಟಿದ್ವಿ ಫಸ್ಟ್. ಬಟ್ ಕಂಪ್ಲೀಟ್ ಬಜೆಟ್ ಸರ್. ಕಲರಿಂಗ್ ನೋಡ್ಬೋದು ನೀವು, ಆರೆಂಜ್ ಎಲ್ಲೋ ಮತ್ತೆ ನಾರ್ಮಲ್ ಐವರಿ ಬಾಡಿ ಕಲರ್, ಇದಿಷ್ಟೆಲ್ಲ ಫಿನಿಶ್ ಮಾಡಿದೀವಿ. ಎಲ್ಲ ಸ್ಲ್ಯಾಬ್ ಅಲ್ಲಿ ಪ್ರೊಜೆಕ್ಷನ್ ತಗೊಂಡಿದೀವಿ. ಮತ್ತೆ ಎಲ್ಲಾನು ಕೂಡ ಅಲ್ಲಿ ಗ್ರೂ ಡಿಸೈನ್ಸ್ ಕೊಟ್ಕೊಂಡಿದೀವಿ. ಆಮೇಲೆ ಟಾಪ್ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಸ್ಲ್ಯಾಬ್ ಒಂದು ಹಾಕೊಂಡಿದೀವಿ ಸರ್. ಸ್ವಲ್ಪ ಹಿಂದೆ ಬಂದ್ರೆ ಕಾಣಿಸ್ಬೋದು. ಟಾಪ್ ಅಲ್ಲಿ ಒಂದು ಸ್ಲ್ಯಾಬ್ ಹಾಕ್ಸ್ಕೊಂಡಿದೀವಿ. ಅದೊಂದು ಹೈಲೈಟ್ ಪರ್ಗೋಲಾ ತರ. ಹೌದು ಸರ್. ಇದು ಆಕ್ಚುಲಿ ಸರ್ ನಾವು ಒಂದು 3 ವರ್ಷ ಹಿಂದೆ ಡಿಸೈನ್ ಮಾಡಿರೋದು. ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಮುಗ್ದೇನೆ 1.5 ವರ್ಷ ಆಯ್ತು. ಸರಿ, 3 years ಬ್ಯಾಕ್ ರೆಂಟ್ ಹೌಸ್ಗೆ ಅಂತಾನೆ ಹಿಂಗೆ ಎಲಿವೇಶನ್ ರೆಡಿ ಮಾಡಿರೋದು ನೀವು ಅಲ್ವಾ? ಮುಂದೆ ಬರೋಣ ಸರ್. ಇವಾಗ ಫ್ರಂಟ್ ಗೇಟ್ ಬಗ್ಗೆ ಹೇಳಿ, ಎಷ್ಟಾಗಲ್ಲ ಇದೆ? ಫ್ರಂಟ್ ಗೇಟ್ ಬಂದ್ಬಿಟ್ಟು ನಮಗೆ ಫುಲ್ ಗೇಟ್ ಇದೆ ಸರ್. ಫುಲ್ ಗೇಟ್ ಅಂದ್ರೆ 2 ಡಬಲ್ ಗೇಟ್ ಕೊಟ್ಬಿಟ್ಟಿದೀವಿ. ಬಿಕಾಸ್ ಆಫ್ ಫ್ರಂಟ್ ಮನೆಗಳಿರೋದ್ರಿಂದ ಪಾರ್ಕಿಂಗ್ ಗೆ ಹೆಡೇಕ್ ಆಗಬಾರ್ದು, ಆಮೇಲೆ ಸ್ವಲ್ಪ ಫ್ರೀ ಸ್ಪೇಸ್ ಇರ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಮೇಜರ್ ಆಗಿ ಈ ಎಂಟೈರ್ ಈ ರೋಡ್ ಬಂದ್ಬಿಟ್ಟು ಓಲ್ಡ್ ಡೆವಲಪ್ಡ್ ರೋಡ್ ಸರ್. ಹೌದು, ಕರೆಕ್ಟ್. ಫಸ್ಟ್ ಒಂದು 5-10 years ಮುಂಚೆ ಕಟ್ಟಿದವರಿಗೆಲ್ಲ ಸ್ವಲ್ಪ ಪಾರ್ಕಿಂಗ್ ಅಷ್ಟೊಂದೆಲ್ಲ ರಿಕ್ವೈರ್ಮೆಂಟ್ ಇರ್ತಿರ್ಲಿಲ್ವಲ್ಲ. ಸರಿ, ಯಾರೂ ಪಾರ್ಕಿಂಗ್ ಬಿಡಕ್ಕಾಗಿಲ್ಲ, ಹೇಳ್ತಾ ಇರಲಿಲ್ಲ. ಸೊ ಇವಾಗ ನಾವು ಮಾಡಿದಾಗ ಸ್ಪೆಷಲಿ ನಾವು ಕ್ಲೈಂಟ್ ಕನ್ವಿನ್ಸ್ ಮಾಡಿ, ಆಕ್ಚುಲಿ ಅವ್ರು ಇಲ್ಲೂ ಒಂದು ಬಾಡಿಗೆ ಮನೆ ಬಂದ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಇಲ್ಲೂ ಮನೆ ಬರ್ಲಿ ಅಂತ ಅನ್ಕೊಂಡಿದ್ರು, ಇಲ್ಲೂ ಒಂದು ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇದ್ರು. ಬಟ್ ಆಮೇಲೆ ಅವ್ರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಯ್ತು, ಇಲ್ಲ ಇವಾಗ ನಮಗೆ ಬಾಡಿಗೆಗಿನ ಪಾರ್ಕಿಂಗ್ ಇಂಪಾರ್ಟೆಂಟ್ ಇದೆ. ಹೌದು ಹೌದು, ಪಾರ್ಕಿಂಗ್ ಅಂತಂತ ತುಂಬಾ ಒತ್ತು ಕೊಟ್ಟಿದ್ದೀವಿ. ಎಷ್ಟು ಅಗಲ ಬಿಟ್ರಿ ಪಾರ್ಕಿಂಗ್ ನೀವು? ಸರ್ ಪಾರ್ಕಿಂಗ್ ನಮಗೆ ಆಲ್ಮೋಸ್ಟ್ ಒಂದು 20 ಅಡಿ 22 ಅಡಿ ಅಗಲ ಇದೆ. ಸರಿ, ಮತ್ತೆ ಹಿಂಗೂ ಕೂಡ ಒಂದು 22 feet ಅಗಲ ಇದೆ ಸರ್. ಕಂಪ್ಲೀಟ್ ಆಗಿದೆ. ಎಂಡ್ ಫುಲ್ ಪಾರ್ಕಿಂಗ್ ಇಟ್ಕೊಂಡಿದೀವಿ. ಇಲ್ಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಲ್ವಾ ಸರ್ ಇದರಲ್ಲಿ? ಹೌದು ಸರ್, ಇಲ್ಲೂ ಅಷ್ಟೇನೆ 22 ಅಡಿಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ. ಮತ್ತೆ ಇದೊಂದು ಸ್ವಲ್ಪ ಅಂದ್ರೆ ಬಿಲ್ಡಿಂಗ್ ಸ್ಟ್ರೈಟ್ ಮಾಡ್ಕೊಂಡಿದೀವಿ. ಬಿಲ್ಡಿಂಗ್ ಸ್ಟ್ರೈಟ್ ಮಾಡ್ಕೊಂಡು ಇವೆಲ್ಲ ಸ್ವಲ್ಪ ಹಳೆ ಮನೆಗಳಿತ್ತು, ಎಲ್ಲ ಜಾಯಿಂಟ್ ಮನೆಗಳಿತ್ತು, ಅವನ್ನೆಲ್ಲ ತೆಗೆದು ಮಾಡ್ಕೊಂಡು ಸ್ವಲ್ಪ, ಬಟ್ ಎಲ್ಲೂ ಜಾಗ ವೇಸ್ಟ್ ಮಾಡಕ್ ಹೋಗಿಲ್ಲ. ಎಷ್ಟಾಗುತ್ತೆ ಅಷ್ಟು. ಇದೆಲ್ಲ ಕಮ್ಮಿ ಅಲ್ವಾ, ಜಾಗ ಇರೋದೇ ಕಮ್ಮಿ. ಹೌದು ಸರ್, ಈ ಸೈಡ್ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಉಲ್ಟಾ ಇದು ಮಾಡ್ಕೊಂಡು ಹೋದ್ವಿ ಸರ್. ಪ್ಲಾಸ್ಟಿಂಗ್ ಎಲ್ಲ ಉಲ್ಟಾ ಮಾಡ್ಕೊಂಡು ಹೋದ್ವಿ. ಓಕೆ, ಇಲ್ಲಿ ಯಾವ ಕಾಸ್ಟ್ ನ ಟೈಲ್ಸ್ ಅನ್ನಲ್ಲ ಸರ್? ಇದೊಂದು 32 rupees ಏನೋ ತಗೊಂಡ್ಬಂದ್ವಿ ಸರ್ ಟೈಲ್ಸ್. 32 ರೂಪಾಯಿ. ಫ್ರಂಟ್ ಕ್ಲಾಡಿಂಗ್ ಇದು ಯಾವ್ದು ಸರ್? ಇದು ಕ್ಲಾಡಿಂಗ್ ಅಷ್ಟೇ ಸರ್, ನಾರ್ಮಲ್ ಟೈಲ್ಸ್ ಏನೇ ಇದು ನ್ಯಾಚುರಲ್ ಸ್ಟೋನ್ ತರ ಫಿನಿಶಿಂಗ್ ಇದೆ ಅಷ್ಟೇನೆ. ಓಕೆ ಓಕೆ, ಅದು ಜಸ್ಟ್ ನಾವು ಕಾಂಪ್ಲಿಮೆಂಟರಿ ಅಂತ ಹೇಳ್ಬಿಟ್ಟು ಮಾಡಿರುವಂತದ್ದು ಮಾಡ್ಕೊಟ್ವಿ. ಓಕೆ, ಬಟ್ ನೋಡಕ್ ಸೇಮ್ ನ್ಯಾಚುರಲ್ ಸ್ಟೋನ್ ತರನೇ ಇದೆ ಸರ್. ನ್ಯಾಚುರಲ್ ಸ್ಟೋನ್ ತರ ಇದೆ. ಅಲ್ಲಿ ವಿಂಡೋಸ್ ಎಲ್ಲ ಕಂಪ್ಲೀಟ್ UPVC ಸರ್. ಇಡೀ ಮನೆ UPVC 15 ವರ್ಷ ವಾರಂಟಿ ಇದೆ, ಫ್ರೇಮ್ ವಾರಂಟಿ ಇದೆ. 15 ವರ್ಷ? ಹೌದು ಸರ್, 15 years ವಾರಂಟಿ ಇದೆ. ಮತ್ತೆ ಹಿಂದೆಗಡೆ ರೆಗ್ಯುಲರ್ ಸೇಫ್ಟಿ ಗ್ರಿಲ್ ಮಾಡಿದೀವಿ. ಓಕೆ, ಇದಿಷ್ಟನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಪಾರ್ಕಿಂಗ್ ನೋಡಬಹುದು ನಿಮ್ಗೆ, ಎಲ್ಲೂ ಕಲರಿಂಗ್ ಅಂತ ಎಲ್ಲ ಏನು ಇಲ್ಲ. ಬಟ್ ತುಂಬಾ ಜಾಗ ಇದೆ ಸರ್, ಅದ್ರ ಸ್ಪೇಷಿಯಸ್ ಆಗಿದೆ ಸರ್. ಒಂದು ಈಗ ಹೇಳ್ಬೇಕು ಅಂತಂದ್ರೆ ಒಂದು 2-3 ಕಾರ್ ನಿಲ್ಸಬಹುದಾಯ್ತು ಸರ್, ಆರಾಮಾಗಿ ನಿಲ್ಸಬಹುದು ಸರ್. 2-3 6 ಅಡಿ ಒಂದು ನಿಲ್ಲಿಸ್ತೀವಿ ಅಂತಂದ್ರೆ ಆರಾಮಾಗಿ 3 ಕಾರ್ ನಿಲ್ಸಬಹುದು. ಜೊತೆಲಿ 2 wheelerಗೂ ಕೂಡ ಜಾಗ ಉಳ್ಕೊಳ್ಳೋದು. ಆಮೇಲೆ ಇನ್ನೊಂದು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸರ್, ಇವಾಗ ಈ ಗೇಟ್ ಇಂದ ಇಳಿಯಕ್ ಆಗಲ್ಲ ಅಂತ ಹೇಳಿ ಯಾವ್ದೇ ಕಾರ್ ಇದ್ರೂ ನಾವು ಇಲ್ಲೇ ಟರ್ನ್ ಬೇಕಾದ್ರೆ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. 20 ಅಡಿ ಸಿಕ್ಬಿಟ್ರೆ ಆರಾಮಾಗಿ 400 square feet ಒಂದು ಮನೆ ಕೂತ್ಕೊಳ್ಳುತ್ತೆ ಸರ್ ಜಾಗದಲ್ಲಿ. 450 square feet ಪಾರ್ಕಿಂಗ್ ಇಟ್ಕೊಂಡಿದೀವಿ. ಓಕೆ, ಆಮೇಲೆ ಎಲ್ಲಾನು ನೋಡಬಹುದು. ಪಾರ್ಕಿಂಗ್ ಅಲ್ಲೆಲ್ಲ ಸೀಲಿಂಗ್ ಲೈಟ್ಸ್ ಕೊಟ್ಕೊಂಡಿದೀವಿ. ಒಳಗಡೆನೆ ಕನ್ಸೀಲ್ಡ್ ಅಲ್ವಾ? ಹೌದು ಸರ್.
ಸಪ್ರೇಟ್ ಆಗಿ ಮತ್ತೆ ಲೈಟಿಂಗ್ ಹೇಳ್ಕೊಬೇಕಂತ ಅಗತ್ಯ ಇಲ್ಲ. ಹೌದು ಸರ್. ಆಮೇಲೆ ಎಲ್ಲ ಟಾಯ್ಲೆಟ್ಗಳನ್ನ ಸಂಕನ್ ಮಾಡ್ಬಿಟ್ಟಿದೀವಿ ಸರ್. ಸಂಗನ್ ಮಾಡಿದ್ದೀರಾ? ಸಂಕನ್ ಮಾಡಿದೀವಿ. ಓಕೆ ಓಕೆ. ಅದೇನಾದ್ರೆ ಓನರ್ ರಿಕ್ವೈರ್ಮೆಂಟ್ ಇತ್ತು ಆ ಥರ. ಸರ್ ಆಮೇಲೆ ಇಲ್ಲಿ ಫ್ಲೋರಲ್ಲಿ ಈ ಫ್ಲೋರಲ್ಲಿ ಎಷ್ಟು ಮನೆ ಬರ್ತಾ ಇದೆ ಸರ್? ಈ ಫ್ಲೋರಲ್ಲಿ ಒಂದೇ ಮನೆ ಇದೆ ಬಿಕಾಸ್ ಆಫ್ ಪಾರ್ಕಿಂಗ್ ಇರೋದ್ರಿಂದ. ಓಕೆ. ಮೇಲ್ಗಡೆ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದಿದೆ, ಅದು ರೆಗ್ಯುಲರ್ ಏನಿದೆ ಅದಂಗೆ ಟಿಪಿಕಲ್ ಕಂಟಿನ್ಯೂ 1 BHK. 1 BHK ಕಂಟಿನ್ಯೂ ಆಗುತ್ತೆ. ಎಲ್ಲ ಕಡೆ 1 BHK. 1 BHK ಸರ್. ಇಲ್ಲಿ ಗ್ರೌಂಡಲ್ಲಿ 1 BHK ಇದೆ. ಗ್ರೌಂಡಲ್ಲಿ 1 BHK ಇದೆ, ಬಟ್ ಸ್ಪೇಷಿಯಸ್ ಆಗಿದೆ. ಸೊ ಜನಗಳಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. 1 BHKಗೆ ನಾರ್ಮಲ್ ರೆಂಟ್ ಏನು ನೋಡ್ತದೆ ಅದಕ್ಕಿಂತ ಒಂದು 2,000 ಎಕ್ಸ್ಟ್ರಾ ಬರ್ತಾ ಇದೆ. ಕೊಡ್ತಾವ್ರಾ? ಮತ್ತೆ ಪಾರ್ಕಿಂಗ್ ಕೊಟ್ರೆ ಯಾರು ಕೊಡಲ್ಲ ಸರ್? ಪಾರ್ಕಿಂಗ್ ಇದೆ, ಮನೆಗಳು ನೋಡ್ಬೋದು ಸರ್. ನೋಡೋಣ ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಇಲ್ಲಿ ಸಂಪ್ ಹೇಳಿ. ಸಂಪ್ ಇದೆ ಸರ್. ಸಂಪ್ ಒಂದು ಆಲ್ಮೋಸ್ಟ್ ಒಂದು 12,000 ಲೀಟರ್ ಸಂಪ್ ಮಾಡಿದ್ವಿ. 12,000? ಹೌದು ಸರ್. ಒಂದು FRP ಕ್ಯಾಪ್ ಹಾಕಿ ಕೊಟ್ಬಿಟ್ಟಿದ್ದೀವಿ. ಓಕೆ ಓಕೆ ಓಕೆ. ಇದೆಲ್ಲ ಕಾವೇರಿ ವಾಟರ್ ಬರೋದಕ್ಕೆ ಕಾವೇರಿ ವಾಟರ್ ಕನೆಕ್ಷನ್ಸ್ ಕೊಟ್ಟಿದ್ದೀರಾ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಕೆಳಗಡೆ ಇದಾರಲ್ವಾ ಸರ್? ಇಲ್ಲಿ ಕೆಳಗಡೆ ಇದಾರೆ ಸರ್. ಓಕೆ. ಸೊ ಇಲ್ಲೊಂದು ಬಾತ್ರೂಮ್ ಮಾಡಿದ್ರೆ ಹೇಗೆ ಇದು ಸರ್? ಇವಾಗ ಈ ಕಡೆ ಎರಡು ಕಡೆನೂ ಜಾಮ್ ಆಗಿದೀವಲ್ಲ, ಈ ಕಡೆನೂ ನಾವು 0 ಮಾಡಿದ್ವಿ, ಆ ಕಡೆನೇ 0 ಮಾಡಿದೀವಿ. ಬಟ್ ಹಿಂದೆಗಡೆ ನಾವು ಒಂದೂವರೆ ಅಡಿ ಜಾಗ ಬಿಟ್ಟಿದೀವಿ ಸರ್. ಓಕೆ. ಪ್ಲಂಬಿಂಗ್ ಲೈನ್ಸ್ ಅದೆಲ್ಲ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಪ್ರಾವಿಷನ್ ಕೊಟ್ಟಿದೀವಿ. ಅದಕ್ಕೆ ಅಲ್ಲೊಂದು ಡೋರ್ ಕೊಟ್ಬಿಟ್ಟಿದೀವಿ ಸರ್. ಇಲ್ಲೊಂದು ಚಿಕ್ಕದಾದ ವಾಶ್ರೂಮ್ ಕೂಡ ಮಾಡಿದ್ದೀರಾ. ಅದ್ರ ಹಿಂದೆಗಡೆ ಗೇಟ್ ಕಾಣುತ್ತಲ್ಲ ಸರ್, ಇದ್ರದ್ದು. ಹೌದು, ಕಬ್ಬಣದ ಗೇಟ್ ಕಾಣುತ್ತಲ್ಲ. ಹೌದು. ಅದ್ರ ಹಿಂದೆಗಡೆ ಹೋದ್ರೆ ನಮಗೆ ಬ್ಯಾಕ್ ಸೈಡ್ ಹಿಂದೆಗಡೆ ಬಿಲ್ಡಿಂಗ್ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೋಬಹುದು ಸರ್. ಯಾಕಂದ್ರೆ ಏನಾದ್ರು ಪ್ಲಂಬಿಂಗ್ ಏನಾದ್ರು ಇಶ್ಯೂ ಆಯ್ತು ಏನಾಯ್ತು ಅಂತಂದ್ರೆ ಸರ್ವಿಸ್ಗೆ ಜಾಗ ಬೇಕಲ್ಲ ಸರ್. ಹೌದು ಹೌದು. ಆಮೇಲೆ ಪೇಂಟಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಜಾಗ ಬೇಕಾಗಿರೋದ್ರಿಂದ ಅದಷ್ಟು ಪ್ಲಾನ್ ಮಾಡಿದೀವಿ ಸರ್. ಸರ್ ಆಮೇಲೆ ಸ್ಟೇರ್ಕೇಸ್ ಎಷ್ಟು ಅಗಲ ಕೊಟ್ಟಿದ್ದೀರಾ ಸರ್? ಸ್ಟೇರ್ಕೇಸ್ ಬಂದ್ಬಿಟ್ಟು 3 ಅಡಿ ಅಗಲ ಇದೆ. 3 ಅಡಿ ಅಗಲ ಇದೆ. ಇಂಚ್ಗೆ 11 ಇಂಚ್ ಕೊಟ್ಕೊಂಡಿದೀವಿ ಸರ್ ಇಲ್ಲಿ. ಆಮೇಲೆ ಇದನ್ನ ಸಪರೇಟ್ ಆಗಿ ಗೋಡೆ ಮಾಡಿ ತಗೊಂಡಿದ್ದೀರಾ? ಗೋಡೆ ಮಾಡಿ ತಗೊಂಡಿದೀವಿ. ಫಸ್ಟ್ ಇಲ್ಲಿ ಕೆಳಗಡೆ ಯಾರೋ ಬ್ಯಾಚುಲರ್ ಇದ್ದಾರೆ, ಫಸ್ಟ್ ನೋಡ್ಬಿಡೋಣ ಈ ಮನೆನ. ಸರ್ ಇಲ್ಲಿ ಮೇಜರ್ ಆಗಿ ನಾವು ಇನ್ನೊಂದು ಏನ್ ಟಾಸ್ಕ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ವಿಂಡೋಸ್ ನೋಡಿದ್ರಿ ನೀವು, ಅದರಲ್ಲಿ UPVC ವಿಂಡೋಸ್ 15 years ವಾರಂಟಿ ಇತ್ತು. ಈ ಡೋರ್ಸ್ ಅಷ್ಟೇನೆ ಸರ್, ರೆಡಿಮೇಡ್ ಟೀಕ್ ವುಡ್ ಡೋರ್ಸ್. ಇದು ಜಸ್ಟ್ ನಮಗೆ ಒಂದು 10,000 ರೂಪಾಯಿ ಡೋರ್ ಬೀಳುತ್ತೆ ಸರ್. ಓನ್ಲಿ 10,000? 10,000 rupees ಡೋರು. ಬಟ್ ಟೀಕ್ ಗಾನಾ ಟೀಕ್ ರೆಡಿಮೇಡ್. ಯಾರು ಕೊಟ್ರು ಸರ್ ನಿಮ್ಗೆ 10,000 ರೂಪಾಯಿಗೆ? ಸರ್ ಎಲ್ಲ ಕಡೆ ಸಿಗ್ತಾ ಇದೆ. ನಾವುಗಳು ಏನ್ ಮಾಡ್ತೀವಿ, ಇಲ್ಲ ನಾವು ಕಾರ್ಪೆಂಟರ್ ಮಾಡಿದ್ರೇನೆ ನಮ್ಗೆ ಜಾಸ್ತಿ ಇದಾಗುತ್ತೆ ಅಂತ ನಾವು ಇದು ಮಾಡ್ತೀವಿ. ರೆಗ್ಯುಲರ್ ಹಾರ್ಡ್ವೇರ್ ಅಲ್ಲಿ 10,400 ರೂಪಾಯಿ. ಆಮೇಲೆ ಇದು ಬಟ್ ನಾವು ಬಲ್ಕ್ ಆಗಿ ಪರ್ಚೇಸ್ ಮಾಡಿದಕ್ಕೆ 10,000 ರೂಪಾಯಿ ಸಿಗ್ತದೆ ಸರ್. ವಾಸ್ಕಲ್ಲು ಫ್ರೇಮ್ ಯಾವುದು ಸರ್? ಈ ವಾಸ್ಕಲ್ಲು ಅಷ್ಟೇನೆ 6 ಇಂಚಿಗೆ 4 ಇಂಚ್ ಸೈಜ್ ಇದೆ, ಹೆವಿ ಸೈಜ್ ಇದೆ. ಸಾಲ ಇದು? ಸಾಲ ಇಲ್ಲ ಸರ್, ಅದನ್ನು ಅದು ಟೀಕೆನಾ? ಅದು ಸೆಕೆಂಡ್ ಟೀಕೆನೇ ಹಾಕಿದ್ವಿ. ಓಕೆ ಓಕೆ ಓಕೆ. ಬಟ್ ಏನಂದ್ರೆ, ಬಟ್ ನಾವು ಪಾಲಿಶ್ ಮಾಡಬಹುದಾಗಿತ್ತು. ಬಟ್ ಅಗೇನ್ ಇವಾಗ 1 BHK ಮನೆಗಳಿಗೆ ರೆಂಟೆಡ್ಗೆಲ್ಲ ಸುಮ್ಮನೆ ಸರ್ ಮಾಡಕ್ಕಾಗಲ್ಲ ಅಂತ ಹೇಳಿ ಪ್ಲಾನ್ ಮಾಡೋದು. ಈ ಡೋರು ಕೂಡ ನಮಗೆ ಒಂದು 5 to 8 years ವಾರಂಟಿ ಇದೆ ಸರ್. 8 ವರ್ಷ ಅದು ಕೂಡ 10,000 ರೂಪಾಯಿ ತಗೊಂಡ್ಬಂದಿದ್ದೀರಾ? ಹೌದು ಹೌದು ಸರ್. ಸೊ ಫಸ್ಟ್ ಬರ್ತಾ ಇದ್ದಂಗೆ ನೋಡೋದು ಹಾಲ್ ಚಿಕ್ಕದಾದಂತ ಹಾಲ್ ಲಿವಿಂಗ್ ಏರಿಯಾ ಇದೆ. ನಮ್ಗೆ ಇದೊಂದು 8.5 ಅಡಿ ಅಗಲ ಸಿಗುತ್ತೆ. 8.5 ಅಗಲ ಸಿಗುತ್ತೆ. ಫ್ಲೋರ್ ಎಲ್ಲ ಏನು ಸರ್ ಇದು? ಸರ್ ಫ್ಲೋರ್ ಎಲ್ಲ ನಮಗೆ ನೋಡಬಹುದು 2x4 ವೆಟ್ರಿಫೈಡ್. ಏನು ಸ್ವಲ್ಪ ಆ ಕಡೆ ಬೆಳಕು ಕಡಿಮೆ ಇರೋದ್ರಿಂದ ಲೈಟ್ ಕಲರ್ ಚೂಸ್ ಮಾಡಿದೀವಿ ಸರ್. ಲೈಟ್ ಕಲರ್ ಅಲ್ಲಿ ಚೂಸ್ ಮಾಡಿದೀವಿ. ಅದು ಅದಕ್ಕೋಸ್ಕರ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತದೆ. ಉದ್ದ ಎಷ್ಟಿದೆ ಸರ್? ಉದ್ದ ಬಂದ್ಬಿಟ್ಟು ನಮ್ಗೆ ಒಂದು 12 ಅಡಿ ಸಿಗುತ್ತೆ ಸರ್. 12ಕ್ಕೆ 8? 12ಕ್ಕೆ 8.5 ಸಿಗುತ್ತೆ ಸರ್. ಓಕೆ ಓಕೆ, ಪರವಾಗಿಲ್ಲ, ಸಿಗುತ್ತೆ. ಬ್ಯಾಚುಲರ್ಸ್ಗೆಲ್ಲ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಇದೊಂದು ಎಲ್ಲ ಮನೆಯಲ್ಲೂ ಸೇಮ್ ಕಲರ್ ಹೊಡೆದಿದೆ, ಹೈಲೈಟೆಡ್ ಅಂತ ಹೇಳ್ಬಿಟ್ಟು ಬಿಕಾಸ್ ಆಫ್ ವಾಸ್ತು ಕಲರ್ ಅಂತ ಮಾಡಿದೀವಿ ಸರ್. ಇಲ್ಲಿ ಮುಂದೆ ಬಂದ್ರೆ ಮಿಕ್ಕಿದೆಲ್ಲ ನ್ಯೂಟ್ರಲ್ ಕಲರ್ಸ್, ಎಲ್ಲ ಮಾಮೂಲಿ ನ್ಯೂಟ್ರಲ್ ಕಲರ್ಸ್. UPVC ವಿಂಡೋ ಅಲ್ವಾ? ಇಲ್ಲಿ ಬಂದ್ರೆ ನೋಡ್ಬೋದು ಸರ್. ಇದು ಆಕ್ಚುಲಿ ಫುಲ್ ಕಿಚನ್ ಸರ್. ಕಾಂಪ್ಯಾಕ್ಟ್ ಸ್ಪೇಷಿಯಸ್ ಆಗಿ ಇದೆ ಸರ್. ನೋಡಿ, ಆರಾಮಾಗಿ ಓಡಾಡ್ಬೋದು ನಾನು. ಸರ್ ಕಾಂಪ್ಯಾಕ್ಟ್ ಆಗಿ. ಬ್ಯಾಚುಲರ್ಗಳಿಗಂತೂ ಇದು ಆಕ್ಚುಲಿ ಸ್ವರ್ಗ ಇದೆ ಸರ್. ಆಮೇಲೆ ಇಲ್ಲಿ ಒಂದು ಪೂಜಾ ರೂಮ್ ಅಂತ ಪ್ರಾವಿಷನ್ ಮಾಡಿದ್ವಿ. ಸರಿ ಎಕ್ಸಾಕ್ಟ್ಲಿ ಹಿಂಗೆ. ಇದು ಈಸ್ಟ್ ಫೇಸಿಂಗ್ ಸೈಟ್. ಓಕೆ. ಇದು ನಾರ್ತ್ ಫೇಸಿಂಗ್ ಪೂಜಾ ರೂಮ್ ಅಂತ ಪ್ಲಾನ್ ಮಾಡಿದ್ವಿ. ಕರೆಕ್ಟ್ ಆಗಿ. ಆಮೇಲೆ ಬೇಡ 1 BHK ಅಂತ ಹೇಳಿ, ಆಮೇಲೆ ಓನರ್ ಕೂಡ ಪ್ರಿಫರ್ ಮಾಡಿ ಅವ್ರು ಬೇಕಾದ್ರೆ ಇಂಟೀರಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಸ್ವಿಚ್ ಬೋರ್ಡ್ ಎಲ್ಲಾನು ನಮಗೆ ಐಫೈ ಹಾಕಿದೀವಿ. ಇದನ್ನು ಕೂಡ ಅಂಡರ್ ವಾರಂಟಿ ಇದೆ. ಬಂದ್ವಿ ಅಂತಂದ್ರೆ ಇಲ್ಲಿ ನಾವು ಬೇರೆ ಏನು ಮಾಡಿಲ್ಲ. ಎಲ್ಲ ಸಿಂಕ್ ಕೂಡ ಗ್ರಾನೈಟ್ ಇದೇನೆ. ಮೇಲ್ಗಡೆ ಒಂದು ಸಜ್ಜಾ ಕೊಟ್ಬಿಟ್ಟಿದೀವಿ. ಅಂಡ್ ಅಗೇನ್ ಈ ಟೈಲ್ಸ್ ಅಷ್ಟೇನೆ 2x4 ಟೈಲ್ಸ್ ಅಲ್ಲೇನೆ ಪ್ಲಾನ್ ಮಾಡ್ಬಿಟ್ಟಿದ್ದೀವಿ. ಎಲ್ಲ ವೈಟ್ ಅಲ್ಲೇ ತಗೊಂಬಂದಿದೀವಿ ಸರ್. ಆಮೇಲೆ ಇದನ್ನ ಗ್ರಾನೈಟ್ ಥಿಕ್ನೆಸ್ ಅಷ್ಟೇ 30 mm ಹಾಕ್ಬಿಟ್ಟಿದೀವಿ. ಇಂಟೀರಿಯರ್ ಅದಿದೆಲ್ಲ ಅಂತ ಏನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಕಟ್ಟ ಕೊಟ್ಟಿದ್ದೀರಾ, ಆರಾಮಾಗಿ ಇರ್ಲಿ ಅಂತ ಹೇಳಿ. ಬನ್ನಿ ಸರ್ ಈ ಕಡೆ ಬಂದ್ಬಿಡೋಣ. ಇಲ್ಲೇ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ಕಾಮನ್ ಟಾಯ್ಲೆಟ್, ಮತ್ತೆ ಇಲ್ಲೊಂದು ಹ್ಯಾಂಡ್ ವಾಶ್ ಫಿಟ್ ಮಾಡಿದೀವಿ. ಒಳಗಡೆನೂ ಕೂಡ ಒಂದು ಪ್ರಾವಿಷನ್ ಇದೆ. ಮತ್ತೆ ಇಲ್ಲಿ ಅಗೇನ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಇನ್ಲೆಟ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದೀರಾ? ಇದೆ ಸರ್. ಇಲ್ಲಿ ಬಂದ್ವಿ ಅಂದ್ರೆ ಇದೊಂದು ಕಾಮನ್ ಟಾಯ್ಲೆಟ್ ಇರುತ್ತೆ. ಮತ್ತೆ ಇಲ್ಲಿ ಬಂದ್ವಿ ಅಂತಂದ್ರೆ ರೂಮ್ ಇರುತ್ತೆ ಸರ್. ರೂಮ್ ಸೈಜ್ ಏನಿದೆ? ದೊಡ್ಡದಿದಲ್ಲ ರೂಮ್? ವಾಲ್ಗಿಂತ ದೊಡ್ಡದಿದೆ. ಹಾ ಸರ್, ಆಲ್ಮೋಸ್ಟ್ ಅಲ್ಲಷ್ಟೇ ಬರುತ್ತೆ. ಬಟ್ ಅದು ಇದೇನಂತಂದ್ರೆ ಅದು ಬಿಡ್ತು ಒಂದು 8.5 ಸಿಗುತ್ತೆ.
ಅಗಲ ಜಾಸ್ತಿ ಸಿಗುತ್ತೆ ಅದು. ಇದು ನಮಗೆ ಬಿಡ್ತು ಒಂದು 9 ಅಡಿ 9 ಕಾಲು ಗಂಟೆ ಸಿಗುತ್ತೆ ಸರ್. ಸರಿ, ಓಕೆ. ಸಿಗುತ್ತೆ. ಬಟ್ ಏನು ಲೆಂತ್ ನಮಗೆ 12 ಫೀಟ್ ಸಿಗುತ್ತೆ ಸರ್. ಇದು 12 ಸಿಗುತ್ತಾ ಇದು? 12 ಸಿಗುತ್ತೆ ಸರ್. ಓಕೆ, ಇದಕ್ಕೂ ಸಜ್ಜಾ ಇದೆ? ಇದಕ್ಕೂ ಸಜ್ಜಾ ಕೊಟ್ಟಿದ್ದೀವಿ. ಡೋರ್ ಯಾವ್ದು ಇದು ಸರ್ ಇಲ್ಲಿ? ಸರ್ ಇದನ್ನು ಅಷ್ಟೇನೆ. ಈ ಡೋರ್ ಕೂಡ ಪ್ರೈಮರ್ ಕೊಟ್ಟಿದ್ದ ಡೋರ್ ಅಂತ ಹೇಳ್ತೀವಿ. ಇದು ನಮಗೆ 2300 ರೂಪಾಯಿ ಸಿಗುತ್ತೆ ಸರ್. ಸರ್ ಕೆಳಗಡೆ ನೋಡಿದ್ವಲ್ಲ ಅದೇ ಡೋರ್ ಅಲ್ವಾ ಇದು? ಆಸ್ ಇಟ್ ಈಸ್ ಸೇಮ್ ಡೋರ್, ಹ್ಯಾಂಡಲ್ ಕೂಡ ಸೇಮ್. ಮತ್ತೆ ಯೂರೋಪ್ ಲಾಕ್ಸ್ ಹಾಕಿದೀವಿ. ಯುರೋಪ್ ಹಾಕಿದ್ರೆ? ಹೌದು ಸರ್. ಓಕೆ, ಯೂರೋಪ್ ಲಾಕ್ಸ್ ಹಾಕಿದೀವಿ. ಇಲ್ಲಿ ಥಿಕ್ನೆಸ್ ಕ್ಲೀನ್ ಆಗಿ ಕಾಣುತ್ತೆ ನೋಡಿ. 6ಕ್ಕೆ 4 ಸೈಜ್ ಹೇಳಿದ್ವಲ್ಲ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡಿ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಬಟ್ ಇದಕ್ಕೆ ಸೇಮ್ ಯಾವುದು ಗೋಲ್ಡನ್ ಬ್ರೌನ್ ಅಂತ ಹೇಳಿ ಪೇಂಟ್ ನ ಮ್ಯಾಚ್ ಮಾಡಿ ಇದು ಮಾಡಿದ್ದಾರೆ. ಪಾಲಿಶ್ ಹಾಕಕ್ಕೆ ಹೋಗಿಲ್ಲ? ಪಾಲಿಶ್ ಹಾಕಕ್ ಹೋಗಿಲ್ಲ ಸರ್. ಹಾಂ ಸರ್. ಓಕೆ ಸರ್, ಇಲ್ಲಿ ಬಂದ್ರೆ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ಆಸ್ ಇಟ್ ಈಸ್ ನಮಗೆ ಒಂದು ವಾಸ್ತು ಕಲರ್ ಅಂತಂತೇಳಿ ಆರೆಂಜ್ ಕಲರ್ ಹೊಡ್ಕೊಂಡಿದೀವಿ. ಮತ್ತೆ ಬಾಡಿ ಕಲರ್ ಎಲ್ಲ ನೋಡ್ಬೋದು. ವೈಟ್ ಅಲ್ಲಿ ಇಟ್ಟಿದ್ದೀವಿ, ಲೈಟ್ ಕಲರ್ ಅಲ್ಲಿ ಇಟ್ಟಿದ್ದೀವಿ ಸರ್. ಬಂದ್ವಿ ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ನಮಗೆ ಮತ್ತೆ ಸೇಮ್ ರಿಪೀಟ್ ಕಿಚನ್ ಸಿಗುತ್ತೆ. ಈ ಕಿಚನ್ ಅಲ್ಲಿ ಟೈಲ್ಸ್ ಚೇಂಜ್ ಮಾಡಿದೀವಿ ಅಷ್ಟೇನೆ ಈ ಕಿಚನ್ದು. ಅದು ಬಿಟ್ರೆ ನಮಗೆ ಮೇಲ್ಗಡೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಟೈಲ್ಸ್ ಅಷ್ಟೇನೆ ರೆಗ್ಯುಲರ್ 2 ಫೀಟ್ ಮಾತ್ರ ಬರುತ್ತೆ ಪ್ಯಾಕೇಜ್ ಒಳಗಡೆ. ಇಲ್ಲಿ 4 ಫೀಟ್ ವರ್ಗು ಟೈಲ್ಸ್ ಹಾಕೊಟ್ಬಿಟ್ಟಿದೀವಿ. ಮತ್ತೆ ಇದು ಸ್ಪೇಷಿಯಸ್ ಆಗಿದೆ ಸರ್. ಇಬ್ಬರು ನಿಂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಸ್ಪೇಷಿಯಸ್ ಆಗಿದೆ. ಒಂದು ಫ್ಯಾಮಿಲಿ ಗಡಿಲಲ್ಲ ಇದು? ಏನು ತೊಂದರೆ ಇಲ್ಲ. ಇಲ್ಲಿ ದೇವ್ರ ಮನೆ ಮಾಡಿದ ಜಾಗದಲ್ಲಿ ಇವ್ರು ಇದು ಇಟ್ಕೊಂಡಿದ್ದಾರೆ, ಫ್ರಿಡ್ಜ್ ಇಟ್ಕೊಂಡಿದ್ದಾರೆ, ಮಲ್ಟಿ ಯೂಸಸ್. ಓಕೆ ಓಕೆ ಓಕೆ. ಅದಕ್ಕೂ ಕೂಡ ನಮಗೆ ಪಾಯಿಂಟ್ಸ್ ಏನೇನು ಬೇಕು ಎಲ್ಲಾನು ಕೊಟ್ಟಿದ್ದೀವಿ. ಓಕೆ. ಡೋರ್ಸ್ ಬಂದ್ಬಿಟ್ಟು ಮಾಮೂಲಿ PVC ಡೋರ್ ಸರ್. ಎಷ್ಟಾಗುತ್ತೆ ಈ ತರ ಡೋರ್ಗಳೆಲ್ಲ? PVC ಡೋರ್ ಇದು ನಮಗೆ ಆಲ್ಮೋಸ್ಟ್ ಒಂದು 2300 ಇಂದ 2500 ರೂಪಾಯಿ ಒಳಗಡೆ ಆಗುತ್ತೆ. ಅಷ್ಟಲ್ಲೇ ಸಿಗುತ್ತೆ ಇದು? ಅಷ್ಟೊಳಗಡೆ ಸಿಗುತ್ತೆ. ವಿತ್ ಫ್ರೇಮ್ ಎಲ್ಲಾನು ಅವರೇ ಬಂದು ಫಿಟ್ ಮಾಡ್ಕೊಟ್ಬಿಡ್ತಾರೆ. ಫಿಟ್ಟಿಂಗ್ ಅವರೇ ಮಾಡ್ಕೊಡ್ತಾರೆ? ಅವರೇ ಮಾಡ್ಕೊಡ್ತಾರೆ. ಏನಂದ್ರೆ ಇದು ಸ್ವಲ್ಪ ಸ್ಟ್ರೆಂತ್ WPC ಕಂಪೇರ್ ಮಾಡಿದ್ರೆ ಅಷ್ಟಿರಲ್ಲ, ಗೊತ್ತಾಯ್ತು. ಬಟ್ ಏನಂದ್ರೆ ಇವಾಗ ನೋಡಿ ಸರ್, ಡೋರ್ ಹಾಳಾಯ್ತು ಅಂತಂದ್ರೂ ಇವಾಗ ರೆಂಟ್ ಹೌಸ್ ಅವ್ರಿಗೆ ಈಸಿ ರಿಪ್ಲೇಸ್ಮೆಂಟ್ ಇರಂಗೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ನೀವು. ಈ ಡೋರು ಸರ್, ಈ ಡೋರನ್ನು ಅಷ್ಟೇ ಪ್ರೈಮರ್ ಕೊಟ್ಟಿದ್ದ ಡೋರು. ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಐವರಿ ಕಲರ್ ಮಾಡ್ಬಿಟ್ಟಿದೀವಿ. ನೀಟ್ ಮಾಡಿದ್ವಿ ಫಿನಿಶಿಂಗ್. ಅದಕ್ಕೆ ವಾಸ್ಕಲ್ಗೂ ಮತ್ತೆ ಇದಕ್ಕೂ ಕೂಡ ಒಂದೇ ಕಲರ್ ಹಾಕ್ಬಿಟ್ಟಿದೀವಿ. ಬೇಕಾದ್ರೆ ಫುಲ್ ನೋಡ್ಬೋದು ಸರ್ ಜೊತೆ ಹೆಂಗ್ ಕಾಣುತ್ತೆ ಅಂತ. ಹೌದು ಸರ್, ಚೆನ್ನಾಗಿ ಬಂದಿದೆ ಸರ್. ಬರುತ್ತೆ ಸರ್. ರೂಮ್ ಸೈಜ್ ಹೇಳಿ, ಕೆಳಗಡೆ ಇದೆಲ್ಲ ಅಷ್ಟೇ? ಸೇಮ್ ಸೈಜೇನೆ ರೂಮು. ಅಂಡ್ ಅಗೇನ್ ಒಂದೇ ಯೂನಿಕ್ ಕಲರ್ ಇಟ್ಕೊಂಡಿದೀವಿ. ಒಂದು ಹೈಲೈಟ್ ವಾಲ್ ಅಂತ ಇಟ್ಕೊಂಡಿದೀವಿ. ಗ್ರೇ ಒಂದು, ಆರೆಂಜ್ ಒಂದು ಅಷ್ಟೇ ಅಲ್ವಾ ಇದು? ಬಟ್ ಏನಂದ್ರೆ ಸರ್, ಇಂಟೀರಿಯರ್ ಒಂದು ಮಾಡಿಲ್ಲ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಓನರ್ ಕಡೆಯಿಂದ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ, RCC ನಿಮ್ಗೆ ಹೆಂಗ್ ಗೊತ್ತಾದ್ರು ಒಂದು ಕಂಪನಿ ಇದೆ ಅಂತ ಹೇಳ್ಬಿಟ್ಟು? ಸರ್, ಇವರು ಬಿಲ್ಡಿಂಗ್ ಓನರ್ ಬಂದು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಜಾಕಿರ್. ಓಕೆ. ಅವ್ರ ಕಡೆಯಿಂದನೇ ನಮ್ಮ ಪರಿಚಯ ಆಯ್ತಾ. ಓಕೆ ಸರ್, ನಾನು ಕೇಳುವಂಥದ್ದು ಲೈಕ್ ನಮ್ಮ ಬಜೆಟ್ ಇಷ್ಟಿದೆ, 49 ಲಕ್ಷ, 6 ಮನೆ ಬೇಕು ನಮಗೆ ಅಂತ ನೀವು ಹೋಗೋದು ಅವ್ರ ಮುಂದೆ ಬೇಡಿಕೆ ಇಟ್ಟಾಗ ಅವರು ಈಸಿ ಆಯಿತು ಸರ್ ಮಾಡೋಣ ಅಂತ ಒಪ್ಕೊಂಡ್ರ, ಇಲ್ಲ ನಮಗೆ ಕಷ್ಟ ಆಗುತ್ತೆ ಆ ಥರ ಏನಾದರೂ ಇದು ಮಾಡಿದ್ರ? ಸರ್, ನಾವು ಬಜೆಟ್ ಕೇಳಿದಾಗ ನಾವು 49-50 ಲಕ್ಷ, 50 ಲಕ್ಷ, ಒಂದು 50 ಲಕ್ಷ ಬಜೆಟ್ ನಾವು ಕೇಳ್ದೋ. ಅವರು ಒನ್ ಡೇ ಟೈಮ್ ತೊಗೊಂಡು ಆಮೇಲೆ ನಮಗೆ ವಿತ್ ಪ್ಲಾನ್ ಎಕ್ಸ್ಪ್ಲೈನ್ ಮಾಡಿದ್ರು. ಖಂಡಿತ ನಾವು ಮಾಡ್ಕೊಡ್ತೀವಿ. 1.5-2 years ಬ್ಯಾಕ್ ಇದು ಪ್ಲಾನ್ ಮಾಡಿದ್ದು ಮುಂಚೆ. ಆ ರೇಟ್ಗೆ ನಾವು ಖಂಡಿತ ಮಾಡ್ಕೊಡ್ತೀವಿ ಸರ್ ಅಂತ. ನಮ್ಗೆ ರೇಟ್ಗಳು ಸ್ವಲ್ಪ ಕಡಿಮೆ ಇತ್ತು. ನಾವು ಅವ್ರು ಪಾಸಿಟಿವ್ ಆಗಿ ನಮ್ಗೆ ಹೇಳಿದ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಕ್ವಶನ್ ಏನಂತಂದ್ರೆ, ಲೈಕ್ ಈ ಏರಿಯಾನೇ ಸ್ಲಾಂಟ್ ಆಗಿದೆ. ಹೌದು, ಮನೆ ಕಟ್ಟೋದೇ ಚಾಲೆಂಜ್ ಇಲ್ಲಿ ಅಲ್ವಾ? ಹಿಂಗೆ ಬರ್ಬೇಕು ಮನೆ, ಡೌನ್. ಓಕೆ. ಸೊ ನನ್ನ ಕ್ವಶನ್ ಏನಂತಂದ್ರೆ, ಲೈಕ್ ಇಲ್ಲಿ ಏನ್ ಚಾಲೆಂಜಸ್ ಬಂತು ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಆವಾಗ? ಅಂಡ್ ಅಕ್ಕಪಕ್ಕದಲ್ಲಿ ಮನೆ ಇದೆ, ಅವ್ರಿಗೆ ತೊಂದರೆ ಆಗ್ಬಾರ್ದು, ರೋಡ್ ಬೇರೆ ನ್ಯಾರೋ ಇದೆ, ಗಾಡಿ ಬರೋದಿಲ್ಲ ಇದರಲ್ಲಿ. ಸೊ ಇಲ್ಲಿ ಏನೇನ್ ಚಾಲೆಂಜಸ್ ಬಂತು, ನಿಮಗೇನಾದ್ರೂ ತೊಂದರೆ ಕೊಟ್ಟ? RCC ಅವರ ಪ್ರತಿಯೊಂದು ವಿಚಾರ ತಾವೇ ತಗೊಂಡು ಎಲ್ಲ ಮಾಡಿದ್ರ? ಸರ್, ಪ್ರತಿಯೊಂದು ಅವರೇ ತೊಗೊಂಡು ಜವಾಬ್ದಾರಿ. ವರ್ಕ್ಮೆನ್ಶಿಪ್ ಬಗ್ಗೆ ಹೇಳಿ ಸರ್. ಹೌದೌದು. ಅದು ಸರ್, ಇದು ಓನರು ಈ ಕನ್ಸ್ಟ್ರಕ್ಷನ್ ಆಗಿಂದ ಅವ್ರು ಇಲ್ಲಿ ಬಂದಿಲ್ಲ. ಈಗ ಟೋಟಲ್ ಪೀರಿಯಡ್ ಅಲ್ಲಿ ಅವ್ರು ಒಂದು 10-15 ಸಲ ವಿಸಿಟ್ ಮಾಡಿರ್ಬೋದು ಅಷ್ಟೇ. ಅದು ಬಿಟ್ರೆ ನಾವು ನೋಡ್ಕೊಂಡಿದ್ದೀವಿ. ಅಂದ್ರೆ ಏನ್ ನಂಬಿಕೆ ಅಂದ್ರೆ, ನಾವು ಫ್ರೆಂಡ್ ಆಗಿ ನಾವು ನೋಡ್ಕೊಂತೀವಿ, ಜೊತೆಗೆ RCC ಮೇಲೆ ಅವ್ರು ಇಟ್ಟಿರೋ ನಂಬಿಕೆಯಿಂದ ಇಲ್ಲಿ ಪ್ರತಿಯೊಂದು ಅವರೇ ಮುಂದೆ ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಮಟೀರಿಯಲ್ ಬರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ತೊಂದರೆ ಅದೇ ಆಗುತ್ತೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ, ಪ್ರತಿಯೊಬ್ಬರು ಕನ್ವಿನ್ಸ್ ಮಾಡಿ, ಪಾರ್ಕಿಂಗ್ ಎಲ್ಲ ಇದು ಪ್ರಾಬ್ಲಮ್ ಆದಾಗ ಅವ್ರಿಗೆಲ್ಲ ಹೇಳಿ ಅರ್ಥ ಮಾಡಿ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ನೋಡಿ, ಒಂದಿಷ್ಟು ನೋಡಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಅವ್ರು ಹನುಮಂತ್ ಸರ್ ಹೇಳಿದ್ರು, ಮುಂಚೆ ಓನರ್ಗೆ ಇಲ್ಲಿ ಪಾರ್ಕಿಂಗ್ ಬಗ್ಗೆ ಇದೇ ಇರಲಿಲ್ಲ, ಐಡಿಯಾನೇ ಇರಲಿಲ್ಲ, ಒಂದು ಮನೆನೇ ಕಟ್ಬಿಡೋಣ, ಬಾಡಿಗೆ ಕೊಟ್ಬಿಡೋಣ ಅಂತ ಇತ್ತು. ಸೊ ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ತಿಳಿ ಹೇಳ್ಬೇಕಲ್ವಾ, ಎಜುಕೇಟ್ ಮಾಡಬೇಕು. ಹಿಂಗೆ ಬಂದ್ರೆ ಹಿಂಗಾಗುತ್ತೆ. ಸೊ ಇದು RCC ಅವ್ರ ಕಡೆಯಿಂದ ಎಷ್ಟು ನಾಲೆಜ್ ಸಿಕ್ತು ನಿಮಗೆ? ಸರ್, ಇಲ್ಲಿ ಬೆಂಗಳೂರಲ್ಲಿ ಅರ್ಧ ಇಂಚು ವೇಸ್ಟ್ ಮಾಡೋಕ್ಕೂ ಜನ ಇಷ್ಟಪಡಲ್ಲ ಸರ್. ಅದೇ ರೀತಿ ಓನರು ಅದೇ ರೀತಿ ಕೇಳಿದ್ರು, ಇಷ್ಟು ಪಾರ್ಕಿಂಗ್ ಏನಕ್ಕೆ, ಒಂದು ಕಮರ್ಷಿಯಲ್ ಒಂದು ಅಂಗಡಿ ಮನೆ ಮಾಡೋ ಬಾಡಿಗೆ ಬರುತ್ತೆ ಅಂತ ಅವ್ರ ಐಡಿಯಾ ಇತ್ತು. ಅವ್ರೇನು ಹೇಳಿದ್ರು, ಪಾರ್ಕಿಂಗ್ ಇದೆ ಫ್ಯೂಚರಲ್ಲಿ ಬೆಂಗಳೂರಲ್ಲಿ ಪಾರ್ಕಿಂಗ್ ಎಲ್ಲರೂ ರೆಂಟ್ ಪರ್ಪಸ್ ಇದ್ದಾಗ ಪಾರ್ಕಿಂಗ್ ಹೇಳ್ತಾರೆ. ಕರೆಕ್ಟ್ ಸರ್. ಅದರಿಂದ ಅವರು ಎಲ್ಲ ರೀತಿ ಕನ್ವಿನ್ಸ್ ಮಾಡಿ
ಅವ್ರು ಒಪ್ಪಿಗೆ ಆದಮೇಲೆ ಅವ್ರು ಹೇಳಿದ್ದು ನಮ್ಗೆ ಒಪ್ಪಿಗೆ ಆದಮೇಲೆ ಅವ್ರು ಕಂಟಿನ್ಯೂ ಮಾಡಿ. ಓಕೆ 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 ಇನ್ನೊಂದು ಕ್ವಶನ್ ಕೇಳ್ತೀನಿ, ಲೈಕ್ ಪಾರ್ಕಿಂಗ್ ಮಾಡಿರೋದ್ರಿಂದ ಈ ರೀತಿ ನೀಟಾಗಿ ಕಟ್ಟಿರೋದ್ರಿಂದ ಇವತ್ತು ಬಾಡಿಗೆ ಹೇಗೋ ನೀವೇ ಎಲ್ಲ ನೋಡ್ತಾ ಇರ್ತೀರಲ್ವಾ, ಅಕ್ಕಪಕ್ಕದಕ್ಕಿಂತ ಹೆಚ್ಚಾಗಿ ಬಾಡಿಗೆಗೆ ಇದನ್ನ ಇಷ್ಟಪಡ್ತಾ ಇದ್ದಾರೆ ಜನ? ಖಂಡಿತ ಸರ್, ಈಗ ಕಂಪ್ಲೀಟ್ ಆಗಿ 1 ವೀಕಿಗೆ ಆಲ್ಮೋಸ್ಟ್ ಎಲ್ಲ ಫಿಲ್ ಆಯ್ತು ಒಂದೇ ವಾರದಲ್ಲಿ. ಒಂದೇ ವಾರದಲ್ಲಿ 6 ಮನೆ. ಹೌದು. ಓಕೆ 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 ಬೋರ್ಡು ಹಾಕಿಲ್ಲ, ಟೂಲೆಟ್ ಅಂತ ಬೋರ್ಡು ಏನು ಹಾಕಿಲ್ಲ, ಮನೆ ನೋಡ್ಕೊಂಡೇ ಬಂದ್ಬಿಟ್ರು. ಓಕೆ ಆಮೇಲೆ ಅಕ್ಕಪಕ್ಕದಲ್ಲ ಕೇಳ್ತಾರ ಹೆಂಗ್ ಕಟ್ಟಿದ್ರ ಏನ್ ಕತೆ, ಯಾರ ಹತ್ರ ಕಟ್ಸಿರೋದು ಕೇಳ್ತಾರೆ, ಏನ್ ಬಜೆಟ್ ಆಯ್ತು ಅಂತ ಕೇಳ್ತಾರೆ. ನಾವು ಹೇಳಿದೀವಿ ಈ ಬಜೆಟ್ ಮಾಡ್ಕೊಟ್ಟಿದ್ದಾರೆ ಅಂತ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀವಿ. ಎಲ್ಲ ಇಷ್ಟಪಟ್ಟಿದ್ದಾರೆ ಸುತ್ತಮುತ್ತಲು ಮನೆಗಳು. ಆಕ್ಚುಲಿ ಸುತ್ತಮುತ್ತಲು ವೀಕ್ಷಕರ ಅಂತ ಮನೆಗಳು ಯಾವ್ದು ಇಲ್ಲೇ ಇಲ್ಲ ಇಲ್ಲಿ ಅಷ್ಟೊಂದು ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ ಮಾಡಿ 6 ಮನೆಗಳನ್ನ ಕಟ್ಬಿಟ್ಟು. ಸೊ ಎಂಡ್ ಆಫ್ ದ ಡೇ ನಾನು ಕೇಳುವಂತದ್ದು RCC ಅವ್ರ ವರ್ಕ್ ಹೇಗಿದೆ? ಚೆನ್ನಾಗಿದೆ ಸರ್. ವರ್ಕ್ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ಇವಾಗ ಓನರ್ ಹೇಳಿದ್ನಲ್ಲ, ಓನರ್ ಇಲ್ಲಿ ಬಂದೇ ಇಲ್ಲ, ಒಂದು 10 ಸಲ ಬರೀ ವಿಸಿಟ್ ಮಾಡಿರೋದು. ಇನ್ನು ಪ್ರತಿಯೊಂದು ಪಾಯದಿಂದ ಹಿಡಿದು ಫಿನಿಶಿಂಗ್ ವರ್ಗು ಅವರೇ ನಿಂತ್ಕೊಂಡು ಅವ್ರ ಹುಡುಗರಿಗೂ ಬಿಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಕ್ಯೂರಿಂಗ್ ಇಂದ ಹಿಡಿದು ಕ್ಯೂರಿಂಗ್ ಅವರೇ ಮಾಡ್ಕೊಟ್ಟಿದ್ದಾರೆ. ನೀಟಾಗಿದೆ. ಈ ಬಜೆಟ್ ಅಲ್ಲಿ ಮಾಡಿದ್ರು ಕೂಡ ನಿಮ್ ಕಾನ್ಫಿಡೆನ್ಸ್ ಇದೆಯಾ ಮನೆ ಗಟ್ಟಿ ಬಂದಿದೆ ಅಂತ? ಗಟ್ಟಿ ಇದೆ ಸರ್, ಚೆನ್ನಾಗಿದೆ ಅಂತ ಹೇಳ್ತೀರಾ? ಗಟ್ಟಿರೋ ಮನೆ ಗಟ್ಟಿ ಅಂತಾನೆ ಹೇಳ್ಬೇಕಲ್ಲ, ಗಟ್ಟಿ ಅಂತಾನೆ ಹೇಳ್ಬೇಕು. ಒಂದು ತಮ್ಸ್ ಕೊಡ್ಬೋದಾಗದ RCCಗೆ, ಒಂದು ತಮ್ಸ್ ಕೊಟ್ಬಿಡಿ. ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ RCC ಅವರಿಗೆ ಕೆಲಸ ಕೊಡಬಹುದಾ? ಏನ್ ಹೇಳ್ತೀರಾ? ಒಂದು ಮಾತು ಹೇಳಿ. RCC ಅವರಿಗೆ ನೀವು ಧೈರ್ಯವಾಗಿ ಕೆಲಸ ಕೊಡ್ಬೋದು. ಧೈರ್ಯವಾಗಿ ಕೊಡ್ಬೋದು ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರು. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಮನೆ ಸರ್, ಇದು ಅದೇ ಇನ್ನೊಂದು ಮನೆ, ಒಂದೇ ಫ್ಲೋರ್ ಅಲ್ಲಿ ಇರೋದು. ಇದು ಸ್ವಲ್ಪ ನಮ್ಗೆ ಹಾಲ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಹಾಲ್ ದೊಡ್ಡದು ಬರುತ್ತಾ? ಏನಕ್ಕೆ ಅಂದ್ರೆ ಸರ್, ಅಲ್ಲಿ ಇವಾಗ 6 ಅಡಿ ಬಿಟ್ಟಿದೀವಿ, 4 ಅಡಿ ಮುಂದೆ ಕೇಳ್ಕೊಂಡಿದೀವಿ. ನೋಡಬಹುದು ಸ್ಪೇಷಿಯಸ್ ಆಗಿ ಹಾಲ್ ಇದೆ ಸರ್. ಚೆನ್ನಾಗಿದೆ ಸರ್. ಇದೆಷ್ಟು ಸೈಜ್ ಹೇಳಿ? ಹಾಲ್ ಸೈಜ್ ಸರ್, ಇದು ನಮಗೆ ಟೋಟಲ್ ಒಂದು 13 ಫೀಟ್ ಉದ್ದ ಸಿಗುತ್ತೆ. ಓಕೆ, 12 to 13 ಫೀಟ್ ಗಂಟೆ ಸಿಗುತ್ತೆ. ಇನ್ನು ಅಗಲನು ಕೂಡ ಒಂದು 11 ಅಡಿ ಗಂಟೆ 11 ಸ್ಪೇಷಿಯಸ್ ಆಗಿದೆ. ನೋಡಬಹುದು ಇಲ್ಲಿ ದಿವಾನ್ ಹಾಕಿದ್ದಾರೆ, ಬಟ್ ಟಿವಿ ಪಾಯಿಂಟ್ ಕೊಟ್ಟರು ಇಷ್ಟು ಜಾಗ ಸ್ಪೇಸಿಯಸ್ ಆಗಿದೆ ಸರ್. ಇದು ಈ ರೂಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೇಮ್ ಕಾಂಟ್ರಾಸ್ಟ್ ಕಲರ್. ಹೌದು, ಇದೇ ಸೇಮ್ ಕಂಟಿನ್ಯೂ ಎಲ್ಲ ಫ್ಲೋರ್ಗೂ ಹೋಗಿದೆ. ಸೇಮ್ ಟು ಸೇಮ್ ಅಲ್ವಾ ಇದು? ಹೌದು ಸರ್. ಓಕೆ, ಇಲ್ಲಿ ಬಂದ್ರೆ ಅಗೇನ್ ನಮಗೆ ಕಿಚನ್ ಏರಿಯಾ ಅಂಡ್ ವಾಷಿಂಗ್ ಲೈಕ್ ಪೂಜಾ ರೂಮ್ಗೆ ಅಂತ ಪ್ರಾವಿಷನ್ ಇದೆ ಏರಿಯಾ. ಇದು ಸ್ಪೇಷಿಯಸ್ ಆಗಿದೆ ಸರ್. ಇದು ಕೂಡ ಒಳ್ಳೆ ಸ್ಪೇಸ್ ತಗೊಂಡಿದ್ದಾರೆ. ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಹೌದು ಸರ್, ಆರಾಮಾಗಿ ಇರುತ್ತೆ ಸರ್. ಸ್ವಲ್ಪ ಇವಾಗ ಕ್ಯಾಬಿನೆಟ್ಸ್ ಒಂದು ಕೊಟ್ಟಿಲ್ಲ ಸರ್. ಮೋಸ್ಟ್ಲಿ ಇನ್ನೊಂದು 6 months 1 year ಅಲ್ಲಿ ಪ್ಲಾನ್ ಮಾಡ್ಬೋದು. ಅದು ಮಾಡ್ಬೋದು. ಸದ್ಯಕ್ಕೆ ಅವಾಗ ಕಂಪ್ಲೀಷನ್ ಟೈಮಲ್ಲಿ ಬೇಡ ಅಂತಂತೇಳಿ ಸದ್ಯಕ್ಕೆ ಏನು ಬೇಡ, ಎಮರ್ಜೆನ್ಸಿ ರೆಂಟ್ ಓಡ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋದು, ಅರ್ಜೆಂಟ್ ಆಗಿ ಮಾಡಿರೋದು ಸರ್. ಈ ಕಡೆ ಬಂದ್ರೆ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಸರ್, ನಮ್ಗಾಗೇನು ಒಂದು ಇದು ಎಂಟ್ರಿಗೆ ಇದು ನೋಡ್ಬೋದು, ಸ್ಕ್ರೀನ್ ಹಾಕೊಂಡ್ಬಿಟ್ರೆ ಇಲ್ಲಿ ಏನೇನಿದೆ ಅಂತ ಏನು ಗೊತ್ತಾಗದೇ ಇಲ್ಲ. ಇಲ್ಲಿ ಬಂದ್ರೆ ನಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಸಿಗುತ್ತೆ, ಒಂದು ಹ್ಯಾಂಡ್ ವಾಶ್ ಸಿಗುತ್ತೆ, ಮತ್ತೆ ವಾಶ್ರೂಮ್ ಸಿಗುತ್ತೆ ಸರ್. ಸೈಜ್ ಏನಿದೆ ವಾಶ್ರೂಮ್? ವಾಶ್ರೂಮ್ ಸೈಜ್ ಬಂದ್ಬಿಟ್ಟು ಇದು ನಮಗೆ ಒಂದು 5ಕ್ಕೆ 6 ಅಡಿ 5ಕ್ಕೆ 6 ಅಡಿ ಸಿಗುತ್ತೆ ಸರ್. ಆರಾಮಾಗಿ ದೊಡ್ಡದಾಗೇನೆ ಸಿಗುತ್ತೆ. ಅಂಡ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ಕಡೆ ವಾಶ್ರೂಮ್ ದೊಡ್ಡದಾಗಿದೆ ಸರ್. ಅದು ದೊಡ್ಡದಾಗಿದೆ. ಸರ್, ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದಾರೆ ಇಲ್ಲಿ? ಸರ್, ಫಿಟ್ಟಿಂಗ್ಸ್ ಎಲ್ಲ ನೀವು ನೋಡಬಹುದು, ನಾವು ಸೆರಾ ಯೂಸ್ ಮಾಡಿದ್ದೀವಿ. ವಾಲ್ ಮಿಕ್ಸರ್ ಎಲ್ಲ ಕೊಟ್ಟಿದ್ದೀರಾ? ಮಿಕ್ಸರ್ ಕೊಟ್ಟಿದ್ದೀವಿ, ಎಲ್ಲಾನು ಕೊಟ್ಟಿದ್ದೀವಿ. ಆಮೇಲೆ ಶವರ್ ಎಲ್ಲ ಕೊಟ್ಬಿಟ್ಟಿದ್ದೀರಾ? ಶವರ್ ಪಾಯಿಂಟ್ಸ್ ಎಲ್ಲ ಪ್ರೊವಿಷನ್ಸ್ ಎಲ್ಲ ಬಂದಿದೆ ಅಲ್ವಾ? ಎಲ್ಲ ಬಂದಿದೆ ಸರ್. ರೂಮ್ ಸರ್ ಇಲ್ಲಿ ಸೈಜ್? ಸರ್, ರೂಮ್ ಸೇಮ್ ಆ ಕಡೆ ಎಷ್ಟಿತ್ತು ಅಷ್ಟೇ ಇದೆ. ಕಾಂಪ್ಯಾಕ್ಟ್ ಅಲ್ವಾ? ಕಾಂಪ್ಯಾಕ್ಟೆಡ್ ಅಂದ್ರೆ ಒಂದು 11 ಅಡಿಗೆ 11 ಅಡಿ ಆ ಥರ ಸಿಗ್ಬೋದು. ಆ ಥರ ಸಿಗುತ್ತೆ ಎಕ್ಸಾಕ್ಟ್ ಆಗಿ. ಅಂಡ್ ಡೋರ್ಸು, ಟೈಲ್ಸು ಎಲ್ಲಾನು ನೀವು ಸೇಮ್ ಪೇಂಟ್. ಈ ಟೈಲ್ಸ್ ಕಾಸ್ಟ್ ಏನಾಯ್ತು ಸರ್? ಇದು 2x4 ಸರ್, ಇದೊಂದು 45 rupees ಗಂಟೆ ಆಯ್ತು ಸರ್. 45 ರೂಪಾಯಿ. 45 ರೂಪಾಯಿ ಗಂಟೆ ಆಯ್ತು. ಸ್ಟೆಪ್ಸ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಏನೇನು ಹಾಕಿದೆ ಸ್ಟೆಪ್ಸ್? ಇಲ್ಲಿ ನೋಡ್ಬೋದು ನೀವು, ಮನೆ ಒಳಗಡೆ ಪೂರ್ತಿ ಎಲ್ಲ ಟೈಲ್ಸ್ ನೋಡೋದು. ಹೌದು ಅಲ್ವಾ ಸರ್? ಬಟ್ ಸ್ಟೇರ್ ಕೇಸ್ಗೆ ಟೈಲ್ಸ್ ಹಾಕಕ್ಕಾಗಲ್ಲ. ಹೌದು, ಇದು ನೋಡ್ಬೋದು. ಆಮೇಲೆ ಇದನ್ನ 40 mm ಅದು ಇದೆಲ್ಲ ಡಿಸೈನ್ ಕಾಣೋದು ಎಲ್ಲ ಏನು ಮಾಡಿಲ್ಲ, ಸಿಂಪಲ್ ಆಗಿ ಹಾಕಿದ್ದೀರಾ. ವೈಟ್ ಕಲರ್ದು ಸಾದ್ರಳ್ಳಿ ಕಲ್ ತಗೊಂಡ್ವಿ. ಎಷ್ಟು ಇದು ಕಾಸ್ಟ್ ಎಷ್ಟಾಯ್ತು ಸಾದ್ರಳ್ಳಿಗೆ? ಸರ್, ಇದೊಂದು 65 ರೂಪಾಯಿ ಆಗುತ್ತೆ ಅಷ್ಟೇ. ಆಮೇಲೆ ರೈಸರ್ಗೆ ಹಾಕೊಂಡಿದ್ದೀರಾ? ರೈಸರ್ಗೆ ಬಂದ್ಬಿಟ್ಟು ನಮಗೆ ಒಂದು ಬ್ರೌನ್ ಕಲರ್ದು ಒಂದು ರೆಗ್ಯುಲರ್ ಟೈಲು ಸರ್. ಬ್ರೌನ್ ಕಲರ್ದು ರೆಗ್ಯುಲರ್ ಗ್ರಾನೈಟ್ ಹಾಕೊಂಡಿದೀವಿ. ಸೊ ಇದು ಗ್ರಾನೈಟ್ ಅಲ್ವಾ? ಇದು ಗ್ರಾನೈಟ್ ಸರ್. ಇದೆಷ್ಟು ರೂಪಾಯಿ ಇದು? ಅದು ಒಂದು 80 ರೂಪಾಯಿ ಆಯ್ತು. 80? ಹಾಂ ಸರ್, 2 ಕಾಂಬಿನೇಷನ್ ಮಾಡಿ ಹಾಕಿದ್ವಿ. ಬಟ್ ಇದನ್ನ ಇದು ವಿತೌಟ್ ಪಾಲಿಶ್ ಸಿಗುತ್ತೆ ಸರ್ ಸಾದ್ರಳ್ಳಿ. ಬಟ್ ವಿತೌಟ್ ಪಾಲಿಶ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. ಹಂಗಾಗಿ ಅದಕ್ಕೆ ಲೈನ್ಸ್ ಹೊಡೆದ್ಬಿಟ್ಟಿದೀವಿ ಸರ್. ಇದಕ್ಕೆ ಲೈನ್ಸ್ ಹಾಕಿದ್ದೀರಾ? ಹಾಕೊಟ್ಬಿಟ್ಟಿದ್ದೀವಿ. ತೋರಿಸ್ಬಿಡ್ತೀನಿ, ಇಲ್ಲೇ ತೋರಿಸ್ಬಿಡ್ತೀನಿ ಶಿಕ್ಷಕರೇ ನೋಡಬಹುದು. ಅಂಡ್ ಇದಕ್ಕೆ ಇದು ಮಾಡಿದ್ದೀರಾ, ಅದು ರೌಂಡ್ ಅಪ್ ಮಾಡಿದ್ದೀರಾ, ಆಫ್ ರೌಂಡ್ ಮಾಡಿದ್ದೀರಾ? ಹೌದು ಸರ್, ಜಸ್ಟ್ ಮಾತ್ರ ಎಡ್ಜ್ ಮಾತ್ರ ಆಫ್ ರೌಂಡ್ ಮಾಡಿದ್ದೀವಿ. ಬಟ್ 40 mm ಅದೆಲ್ಲ ಏನಿಲ್ಲ ಸರ್. ಓಕೆ, ಇದು ಸೆಕೆಂಡ್ ಫ್ಲೋರ್ ಅಲ್ಲ ಸರ್? ಸೆಕೆಂಡ್ ಫ್ಲೋರ್ ಸರ್. ಸೊ ಇಲ್ಲಿ ಎಷ್ಟು ಮನೆ ಬರ್ತಾ ಇದೆ ಸರ್? ಇಲ್ಲಿ ಸರ್, ಇಲ್ಲಾಗೇನು 2 ಮನೆ ಬರ್ತಾ ಇದೆ. ಸೊ ಅಲ್ಲಿ ಕೆಳಗಡೆ ನೋಡಿದ್ವಿ ಅದೇ ತರ 2 ಮನೆ ಬರ್ತಾ ಇದೆ. 2 ಮನೆನೂ ಕೂಡ ಇಲ್ಲಿ ಅದೇ ಸೇಮ್ ಪ್ಯಾಟರ್ನ್ ಒಳಗಡೆ ಏನಿದೆ ಅದೇ ಥರನೇ ಇದೆ.
ಮತ್ತು ಇದು ಸ್ಪೇಷಿಯಸ್ ಕಾರಿಡಾರ್ ಇದೆ ಸರ್. ಕಾರಿಡಾರ್ ಚೆನ್ನಾಗಿದೆ ಸರ್. ಎಷ್ಟಾಗಲ ಇದೆ ಕಾರಿಡಾರ್ ಆಕ್ಚುಲಿ ಇಲ್ಲಿ? ಸರ್ ಇದು ಅಗಲ ಒಂದು 6 ಅಡಿ ಇದೆ ಸರ್. 6 ಅಡಿನಲ್ಲಿ ಇದೊಂದು ಪ್ಯಾರಾಪಿಟ್ ಒಂದು ಮೈನಸ್ ಆಗ್ತಾ ಇದೆ. ಅಷ್ಟು ಬಿಟ್ರೆ ಒಂದು 5.5 ಕ್ಲಿಯರ್ ಸಿಗ್ತಾ ಇದೆ. ಕ್ಲಿಯರ್ ಆಗಿ ಮತ್ತೆ ಸ್ಪ್ಯಾನ್ ಲೆಂತ್ ಫುಲ್ ಲೆಂತ್ ಸಿಗ್ತಾ ಇದೆ. ಫುಲ್ ಲೆಂತ್ ವರೆಗೆ ಸ್ಪ್ಯಾನ್ ಸಿಗ್ತಾ ಇದೆ. ಹಾಗೆ ನಮಗೆ ಕೆಳಗಡೆ ಏನು ಪ್ರಾವಿಷನ್ ಕೊಟ್ಟಿದ್ವಲ್ಲ ಅದೇ ತರನೇ ಪ್ರಾವಿಷನ್ ಕೊಟ್ಟಿದೀವಿ. ಸ್ವಲ್ಪ ಹಿಂಗೆ ಈಸ್ಟ್ ಫೇಸಿಂಗ್ ಇರೋದ್ರಿಂದ ಬೆಳಕು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದು. ಸೊ ಇಲ್ಲಿ ಮನೆಗಳೆಲ್ಲ ಆಸ್ ಇಟ್ ಈಸ್ ಅಲ್ವಾ ಸರ್? ಆಸ್ ಇಟ್ ಕೆಳಗಡೆ ಏನು ನೋಡಿದ್ವಲ್ಲ ಅದೇ ಸೇಮ್ ಮನೆಗಳನ್ನ ಇಲ್ಲಿ ರಿಪೀಟ್ ಇದೆ ಸರ್. ಅಂದ್ರೆ ಸೇಮ್ ಏನಂದ್ರೆ ಮೆಟೀರಿಯಲ್ ಎಲ್ಲ ಏನು ಚೇಂಜ್ ಇಲ್ಲ ಸರ್. ಪ್ಲಾನ್ ಏನು ಚೇಂಜ್ ಇಲ್ಲ. ಅದಕ್ಕೋಸ್ಕರ ನಾವು ಇವಾಗ 2 ತೋರಿಸಿದೀವಲ್ಲ ಅದನ್ನ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಸೊ ಟೋಟಲ್ ಆಗಿ 5 ಮನೆಗಳು ಕವರ್ ಆಯ್ತು. 5 ಮನೆಗಳು ಕವರ್ ಆಗಿದೆ. ಮೇಲ್ಗಡೆ ಇನ್ನೊಂದು ಇದೆಯಾ? ಮೇಲ್ಗಡೆ ಒಂದಿದೆ. ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಇದೇನು ಟೆರಸ್ ಇಲ್ಲೂ ಇದೆ ಮೇಲೂ ಇದೆ, ಯಾವ ತರ ಸರ್ ಇದು? ಸರ್ ಇದು ಇವಾಗ ನಾವು ಆಲ್ಮೋಸ್ಟ್ ಟಾಪ್ ಫ್ಲೋರ್ ಅಲ್ಲಿ ಇದೀವಿ. ಸರಿ. ಇವಾಗ 5 ಮನೆ ನೋಡಿದ್ವಿ, ಇದೊಂದು 6ನೇ ಮನೆ. ಓಕೆ. ಸೇಮ್ ಪಾರ್ಕಿಂಗ್ ಅಲ್ಲಿ ಏನ್ ಬಂದಿತ್ತಲ್ಲ ಅಷ್ಟೇ ಸ್ಪೇಸ್ ಇಲ್ಲಿದೆ. ಅಷ್ಟೇನಾ? ಹೌದು ಸರ್, ಸೇಮ್ ಮನೆನೇ ರಿಪೀಟ್ ಇದೆ. ಸರಿ. ಇಲ್ಲಿ ಬಂದಿದ್ರೆ ನೋಡಿ ಸರ್, ಇಲ್ಲಿ ಗಂಟೆ ಟೈಲ್ಸ್ ಹಾಕಿದೀವಿ. ಬಟ್ ಈ ಮಡ್ಡಿ ಇಲ್ಲಿಂದ ಉಲ್ಟಾ ಇಳಿದಿರೋದ್ರಿಂದ ಇಲ್ಲೊಂದು ಸ್ಟೆಪ್ ಔಟ್ ಬಂದಿದೆ. ಸ್ಟೆಪ್ ಔಟ್ ಬಂದಿದೆ. ಅಂಡ್ ಈ ಕಡೆ ಬಂದ್ವಿ ಅಂತಂದ್ರೆ ಕಂಪ್ಲೀಟ್ ಟೆರೆಸ್ ಸರ್. ಸೊ ಇದು ಟೆರಸ್. ಇಲ್ಲೇನ್ ಮಾಡಿದ್ದೀರಾ ಇಲ್ಲಿ? ಸರ್ ಹೇಳಿದ್ರಲ್ಲ ಸರ್, ಇದು ಅದೇ ಸರ್, ಇದೊಂದು ಕೆಳಗಡೆಯಿಂದ ನೋಡಿದ್ವಲ್ಲ, ಹೌದು, ಇದೊಂದು ಎಲಿವೇಶನ್ ಪರ್ಪಸ್ ಅಂತ ಒಂದು ಬೀಮ್ ಹಾಕೊಂಡಿದೀವಿ. ಮತ್ತೆ ಇದೆಲ್ಲ ಪ್ಯಾರಾಪಿಟ್ ಹೈಟ್ ಮಾಡ್ಕೊಂಡಿದೀವಿ. ಸರಿ. ಇದು ಆಲ್ಮೋಸ್ಟ್ ಒಂದು 7 ಫೀಟ್ ಕಟ್ಟಿದೀವಿ ಸರ್. 7 ಅಡಿ ಕಟ್ಬಿಟ್ಟಿದ್ದೀರಾ ಅಲ್ವಾ? ಹಾಕಿದೀವಿ ಸರ್. ಓಕೆ. ವಾಟರ್ ಪ್ರೂಫಿಂಗ್ ಏನಾದ್ರು ಮಾಡಿ? ವಾಟರ್ ಪ್ರೂಫಿಂಗ್ ಮಾಡಿ ಮಡ್ಡಿ ಎಳೆದಿರೋದು ಸರ್, ಕಂಪ್ಲೀಟ್ ಆಗಿ ಎಳೆದಿರೋದು. ಟೆರೆಸ್ ನೋಡಬಹುದು, ಸ್ಪೇಷಿಯಸ್ ಆಗೂ ಇದೆ. ಇದು ಫಸ್ಟ್ ಟೆರೆಸ್. ಇದು ಫಸ್ಟ್ ಟೆರೆಸ್. ಮನೆಗೆ 2 ಟೆರೆಸ್ ಬರುತ್ತಲ್ವಾ? 2 ಟೆರೆಸ್ ಬರುತ್ತೆ ಸರ್. ಇದೊಂದು ಬರುತ್ತೆ, ಮೇಲ್ಗಡೆ ಒಂದು ಬರುತ್ತೆ. ಇಲ್ಲಿ ಬಟ್ಟೆ ಹೋಗಕ್ಕೆ ಅದಕ್ಕೆಲ್ಲ ಪ್ರಾವಿಷನ್ಸ್ ಇಲ್ಲೇ ಕೊಟ್ಬಿಟ್ಟಿದೀವಿ. ಇಲ್ಲೇ ಮಾಡಿದ್ದೀರಾ? ಬನ್ನಿ ಮೇಲೆ ನೋಡ್ಕೊಂಡ್ ಬರೋಣ. ಟೆರೆಸ್ ಇದೀವಿ. ಹೌದು. ಇದೇನು ಪೇಂಟ್ ಮಾಡಿದ್ರೆ ಹೇಗೆ ಇಲ್ಲಿ? ಸರ್ ಅದೇ ಸರ್, ಇದ್ರ ಮೇಲ್ಗಡೆ ಎಕ್ಸ್ಟ್ರಾ ಒಂದು ವಾಟರ್ ಪ್ರೂಫ್ ಕೋಟ್ ಒಂದು ಹೊಡೆದ್ವಿ. ಯಾಕಂದ್ರೆ ಸ್ವಲ್ಪ ವರ್ಕ್ ಡಿಲೇ ಆಗಿತ್ತು ಮಧ್ಯದಲ್ಲಿ. ಹಂಗಾಗಿ ಇದು ಸ್ವಲ್ಪ ಮಡ್ಡಿ ಎಳೆಯಕ್ಕೆ ಬೇಗ ಆಗಿರ್ಲಿಲ್ಲ. ಮತ್ತೆ ಆಮೇಲೆ ಕಂಪ್ಲೇಂಟ್ ಬರೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ. ಎಷ್ಟು ಲೀಟರ್ ಟ್ಯಾಂಕ್ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಒಂದು ನಾವು ಕೊಟ್ಟಿದ್ದೀವಿ, ಒಂದು ಕ್ಲೈಂಟ್ ಸ್ಕೋಪಲ್ಲಿ ಹಾಕೊಂಡಿರೋದಾ? ಹೌದು ಸರ್. ಅದಕ್ಕೆ ನಾವು ಕಟ್ಟಿ ಅದ್ರ ಒಳಗಡೆ ಸ್ಟೋರ್ ಮಾಡೋ ಥರನೂ ಜಾಗ ಮಾಡಿದ್ದೀರಾ? ಸರ್ ಇದು ಇಲ್ಲಿ ಪ್ಲಂಬಿಂಗ್ ಎಲ್ಲ ಯಾವ ಕಂಪನಿದು ಯೂಸ್ ಮಾಡಿರೋದು? ಸರ್ ಪ್ಲಂಬಿಂಗ್ ಎಲ್ಲ ಆಶೀರ್ವಾದ ಸರ್. ಆಶೀರ್ವಾದ. ಹೌದು ಸರ್. ಆಮೇಲೆ ಇದು TMT? ಸರ್ TMT ಎಲ್ಲ ನಾವು ಆಲ್ಮೋಸ್ಟ್ A1 ಗೋಲ್ಡ್ ಯೂಸ್ ಮಾಡಿದೀವಿ ಸರ್. A1 ಗೋಲ್ಡ್. ಸಿಮೆಂಟ್ ಯಾವ್ದು ಯೂಸ್ ಮಾಡಿದ್ರಿ? ಸರ್ ಸಿಮೆಂಟ್ ಬಂದ್ಬಿಟ್ಟು ನಾವು ಮ್ಯಾಕ್ಸಿಮಮ್ ಜುವಾರಿ ಯೂಸ್ ಮಾಡಿದ್ವಿ, ಮತ್ತೆ ಬಿರ್ಲಾ ಸೂಪರ್ ಯೂಸ್ ಮಾಡಿದ್ವಿ. ಬಿರ್ಲಾ ಸೂಪರ್ ಯೂಸ್ ಸೂಪರ್ ಜುವಾರಿ ಎರಡು ಯೂಸ್ ಮಾಡಿದ್ವಿ. ಓಕೆ. ಸೊ ಬಾಳಿಕೆ ಚೆನ್ನಾಗಿ ಬರುತ್ತೆ ಸರ್ ಬಿಲ್ಡಿಂಗ್ ಇದು? ಸರ್ ಸ್ಟ್ರಾಂಗ್ ಆಗಿ ಬರುತ್ತೆ ಸರ್, ಏನು ತೊಂದರೆ ಏನಿಲ್ಲ. ಎಲ್ಲಾನು ಫ್ರೇಮ್ವುಡ್ ಸ್ಟ್ರಕ್ಚರ್ಸ್. ಲೈಕ್ ಆಮೇಲೆ ಇನ್ನೊಂದು ಏನಂತಂದ್ರೆ ಎಲ್ಲಾನು ಡೇಟಾ ಮೇಂಟೈನ್ ಮಾಡ್ತೀವಲ್ಲ ಸರ್. ಓಕೆ. ಪ್ರತಿಯೊಂದು ನೀವು ಕಾಲಮ್ ಸ್ಟೀಲ್ ಏನ್ ಬಂದಿದೆ, ಇವಾಗ ಈ ಪ್ರಾಜೆಕ್ಟ್ ತೆಗೆದ್ರು ಏನು ಕಂಪ್ಲೇಂಟ್ ಬರೋದಕ್ಕೆ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಅಂತೀರಾ? ಏನಕ್ಕೆ ನಮ್ಮ ಹತ್ರ ಎಲ್ಲ ಡೇಟಾ ಬೇಸ್ ಇರುತ್ತೆ. ಆಮೇಲೆ ಏನೇನು ವರ್ಕ್ ಮಾಡಿದೀವಿ ಅಂತ ಗ್ರೂಪ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಏನು ಆ ತರದೇನು ಈ ಕಪ್ಸ್ ಏನು ಬರಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, RCC ಅವರ ವೆಂಚರ್ ಅನ್ನ ನೀವು ಯಾವತ್ತೂ ಅನ್ಕೊಂಡು ಇರಲ್ಲ. 49 ಲಕ್ಷದಲ್ಲಿ ಇಷ್ಟು ದೊಡ್ಡದಂತ ಮನೆ, 6 ಮನೆಗಳನ್ನ ಯಾರು ಮಾಡ್ತಾರೆ ಅಂದ್ರೆ ಈ ಸಾಹಸಕ್ಕೆ RCC ಅವರು ಕೈ ಹಾಕಕ್ಕೆ ಮಾತ್ರ ಸಾಧ್ಯ. ಸೊ ಬಟ್ ಈಗ ಹೇಳ್ತಾ ಇದ್ದೀನಿ, 49 ಲಕ್ಷದಲ್ಲಿ ಇವಾಗ ಸಾಧ್ಯ ಇಲ್ಲ, 5 to 10% ಜಾಸ್ತಿ ಆಗೇ ಆಗತ್ತೆ. ಆದರೂ ಕೂಡ ಒಂದು 55 ಲಕ್ಷ ಖರ್ಚು ಮಾಡ್ತೀರಾ, 6-7 ಮನೆ ಬಾಡಿಗೆ ಸಿಗುತ್ತೆ ಅಂತ ಕಣ್ಣು ಮುಚ್ಕೊಂಡು ನೀವು RCC ಆಫೀಸ್ಗೆ ಬರಬಹುದು, ಆರಾಮಾಗಿ ಕನ್ಸ್ಟ್ರಕ್ಷನ್ ಅನ್ನ ಕೊಡ್ಬೋದು. ಓನರ್ ಕಡೆಯಿಂದನೂ ಕೂಡ ಮಾತನ್ನ ಕೇಳಿದ್ರೆ ಒಂದು ಜೆನ್ಯೂನ್ ರಿವ್ಯೂ ಕೂಡ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಯಾವುದೇ ಬಜೆಟೆಡ್ ಇರಲಿ, ಪ್ರೀಮಿಯಂ ಇರಲಿ, ಹೇಗೆ ಇರಲಿ, ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಅನ್ನ RCC ಅವರು ಮಾಡ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಬೆಂಗಳೂರಿನ 8ನೇ ಮೈಲಿ ಹತ್ರ ಇವರ ಆಫೀಸ್ ಇದೆ. ಜಸ್ಟ್ ಮೆಟ್ರೋದಲ್ಲಿ ಬನ್ನಿ, ಇವರ ಆಫೀಸಿಂದ ನಿಮ್ಮನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋ ವ್ಯವಸ್ಥೆ ಅಂತೂ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಅಷ್ಟು ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.